ಜನ್ನೂರು ಹೊಸೂರು ಕ್ಷೇತ್ರಾಧಿಪತಿಯ ಪಾದಕ್ಕೆ ಗೋವಿಂದ, ನೀಲವರ್ಣನ ಪಾದಕ್ಕೆ ಗೋವಿಂದ, ಮಾದೇಗೌಡರ ಪಾದಕ್ಕೆ ಗೋವಿಂದ, ಪುಟ್ಟರಾಜುರವರ ಪಾದಕ್ಕೆ ಗೋವಿಂದ, ಸೂರ್ಯಕುಮಾರ ಸ್ವಾಮಿಗಳವರ ಪಾದಕ್ಕೆ ಗೋವಿಂದ, ಮಲೈ ಮಾರೇಶ್ವರನ ಪಾದಕ್ಕೆ ಗೋವಿಂದ, ಧರಗ ದೊಡ್ಡವರು ಸಿದ್ದಪ್ಪಾಜಿಯವರ ಪಾದಕ್ಕೆ ಗೋವಿಂದ, ಮಂಟೇ ಸ್ವಾಮಿಯವರ ಪಾದಕ್ಕೆ ಗೋವಿಂದ, ಕನಕದಾಸರ ಪಾದಕ್ಕೆ ಗೋವಿಂದ, ಬೀರೇಶ್ವರ ಸ್ವಾಮಿ ಪಾದಕ್ಕೆ ಗೋವಿಂದ, ಬಸವೇಶ್ವರ ಪಾದಕ್ಕೆ, ಮಲೈ ಮಾದೇಶ್ವರ ಪಾದಕ್ಕೆ, ಸಾಂಭಜೈ ನಮ ಪಾರ್ವತೇ ಪತೆ ಹರ ಮಹಾದೇವ, ಅಲಕ್ ನಿರಂಜನ ಗುರು ಮಲ್ಲೇಶ ಮಹಾಪ್ರಭು, ಶ್ರೀಮನ್ನಿರಂಜನ ಗುರು ವಿಚ್ಛೇ ಸ್ವಾಮಿ ಜೈ ಪರಾಕ್, ಬಸವಾರಿ ಪ್ರಮದನ ಪಾದಕ್ಕೆ ಬಹುಪರಾಕ್, ಆನಮಲೆ ಜೇನುಮಲೆ ಗುತ್ತಮಲೆ ಗುಲಗಂಜಮಲೆ 77 ಮಲೆಗಳ ತಪ್ಪದ ನಾಟ್ಯ ನಾಡುವಂತ ನಮ್ಮಪ್ಪಾಜಿ ಮುದ್ದುಮಲೈ ಮಾನವನ ಪಾದಕ್ಕೊಂದ್ಸಾರಿಗೇನೆ. ಇವತ್ತಿನ ಈ ಪುಣ್ಯ ಕಾರ್ಯಕ್ರಮ ಶ್ರೀ ಸನೇಶ್ವರ ಸ್ವಾಮಿ ದೇವಸ್ಥಾನ, ಜನ್ನೂರು ಹೊಸೂರು, ಚಾಮರಾಜನಗರ ತಾಲೂಕು, ಚಾಮರಾಜನಗರ ಜಿಲ್ಲೆ, ಸನೇಶ್ವರ ಸ್ವಾಮಿಯ 60ನೇ ವರ್ಷದ ಪುಣ್ಯ ಕಾರ್ಯಕ್ರಮ. ಎಷ್ಟು? 60ನೇ ವರ್ಷದ ಪುಣ್ಯ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಈ ಒಂದು ಕ್ಷೇತ್ರದಲ್ಲಿ ನಡೀತಾ ಇದೆ. ಈ ಕ್ಷೇತ್ರವನ್ನ ಮಹಾಪವಿತ್ರರಾಗಿ ಸಂಸ್ಥಾಪನೆ ಮಾಡಿದವರು ದಿವಂಗತರಾದ ಪರಮಾತ್ಮನ ಗುಡ್ಡಪ್ಪನವರಾದಂಥ ಮಾದೇಗೌಡರು. ಅದನ್ನು ಹೆಚ್ಚಿನ ರೀತಿಯಲ್ಲಿ ಬೆಳೆಸಿದವರು ಅವರ ಮಕ್ಕಳಾಗಿರ್ತಕ್ಕಂಥ ದಿವಂಗತ ಗುಡ್ಡಪ್ಪನವರಾದ ಪುಟ್ಟರಾಜುರವರು. ಈಗ ಅವರ ಸುಪುತ್ರರಾಗಿರ್ತಕ್ಕಂಥ ಸೂರ್ಯಕುಮಾರ ಸ್ವಾಮಿಯವರು ನಮ್ಮ ಮಾದೇಗೌಡರ ಮೊಮ್ಮಗ. ಬಹಳ ಮುಗ್ಧ ಮನಸ್ಸಿನ ದೈವ ಕಳೆಯುಳ್ಳಂತ ಈ ಮಹಾನುಭಾವರು ಭಕ್ತಿಯಿಂದ ತಂದೆಯವರ ಒಂದು ಪವಿತ್ರವಾದ ಸ್ಥಾನದಲ್ಲಿ ಪೂಜೆಯನ್ನು ನಡೆಸ್ತಾ ಬರ್ತಾ ಇರುವ ಸಂದರ್ಭದಲ್ಲಿ ಭಗವಂತನ ಪೂಜೆ ಶಕ್ತಿಯನ್ನು ಹೊಂದಿರತಕ್ಕಂಥ ಇವರಿಗೆ ಮುಂದಿನ ವರ್ಷದೊಳಗಾಗಿ ವಾಗ್ದಾನವನ್ನ ಭಗವಂತ ಹೇಳುವಂತ ರೀತಿಯಲ್ಲಿ ಅವರಿಗೆ ಶಕ್ತಿಯನ್ನು ಕೊಡ್ತಿದ್ದಾನೆ. ಒಂದು ಚಪ್ಪಾಳೆ ಹೊಡೆಯಿರಿ. ಅವರಿಗೆ ಹೆಚ್ಚಿನ ಶಕ್ತಿಯನ್ನು ಭಗವಂತ ಕೊಟ್ಟು ಕಾಪಾಡಲಿ. ಇವತ್ತು ಈ ಪುಣ್ಯಕ್ಷೇತ್ರ ಯಾವುದೋ ಜನ್ನೂರು ಹೊಸೂರು ಸನೇಶ್ವರ ಸ್ವಾಮಿ ಕ್ಷೇತ್ರ ಅಂದರೆ ಕುದುರೆ ಮೇಲೆ ಭಗವಂತ ಬರುತ್ತಿದ್ದಂಥ ಪವಿತ್ರವಾದಂಥ ಪುರಾತನ ಪ್ರಸಿದ್ಧವಾದ 60 ವರ್ಷಗಳಕ್ಕೂ ಹೆಚ್ಚು ಕಾಲ ಭಗವಂತ ಇಲ್ಲಿ ನೆಲೆಯಾಗಿರ್ತಕ್ಕಂಥ ತಾರಾಮರ ನಿಜರೂಪನಾಗಿರ್ತಕ್ಕಂಥ ಈ ಸ್ಥಳ ನಮ್ಮ ಕರ್ನಾಟಕದಲ್ಲಿ ಬಹಳ ಹೆಸರುವಾಸಿಯಾದಂಥ ಸ್ಥಳ. ಮೂಲ ದೇವಸ್ಥಾನವಾಗಿರ್ತಕ್ಕಂಥ ಈ ಸನ್ನಿಧಾನದಲ್ಲಿ ಬಂದು ನಾವು ಕೈ ಮುಗಿದು ಭಕ್ತಿಯಿಂದ ಹೋದಾಗ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಆ ಸನೇಶ್ವರ ದೂರ ಮಾಡ್ತಾನೆ. ಇವತ್ತು ಈ 60ನೇ ವರ್ಷದ ಪುಣ್ಯ ಕಾರ್ಯಕ್ರಮದ ಅಂಗವಾಗಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಜೋರಾಗಿ ಕೂಗಿ, ಇನ್ನು ಕೆಲವು ಹೊತ್ತಿನಲ್ಲಿ ಭಗವಂತನ ಅನ್ನದಾನ ಪ್ರಸಾದ ಪ್ರಾರಂಭವಾಗುತ್ತೆ. ಸಾಯಂಕಾಲದವರೆಗೂ ಕೂಡ ನಡೀತಾನೆ ಇರುತ್ತೆ. ನಾವೆಲ್ಲರೂ ಕಥೆ ಮುಗಿಯುವ ತನಕ ಕಥೆಯನ್ನು ಕೇಳಿ ಭಗವಂತನ ಕೃಪೆಗೆ ಪಾತ್ರರಾಗಿ ನಾವೆಲ್ಲರೂ ಕೂಡ ಅವನ ಪುಣ್ಯಪ್ರದಾಯಕವಾದ ಭಗವಂತನ ಈ ಪುಣ್ಯ ಕಾರ್ಯಕ್ರಮಕ್ಕೆ ಬರೋಣ. ಎಲ್ಲರಿಗೂ ಶನೇಶ್ವರ, ನಮ್ಮ ಜನ್ನೂರು ಹೊಸೂರು ಸನೇಶ್ವರ ಒಳ್ಳೇದು ಮಾಡಲಿ. ಯಾವ ಮಾದೇಗೌಡರ ಕಾಲದಿಂದಲೂ ಕೂಡ ಪುರಾತನ ಪ್ರಸಿದ್ಧವಾದಂಥ ಈ ಒಂದು ಪುಣ್ಯಕ್ಷೇತ್ರ ಅನ್ನದಾನ ಕ್ಷೇತ್ರವಾಗಿ ಭಗವಂತ ಕಲಿಯುಗಕ್ಕೆ ಅಧಿಪತಿಯಾಗಿ ತಾನು ಮೆರಿತಾ ಇದ್ದಾನೆ. ಆ ಕುಟುಂಬ ವರ್ಗದವರು ಈ ಭಗವಂತನಿಗೋಸ್ಕರವಾಗಿ ಜೀವನವನ್ನು ಮುಡುಪಾಗಿಟ್ಟು ವರ್ಷವೂ ಕೂಡ ನಿಲ್ಲದ ಈ ಕಾರ್ಯಕ್ರಮವನ್ನು ಪ್ರತಿ ವಾರಗಳಲ್ಲಿ ಪ್ರತಿ ದಿನಗಳಲ್ಲಿ ಪರಿಚಯ ರೂಪದಲ್ಲಿ ಬಂದವರಿಗೆ ಅನ್ನ ಸಂತರ್ಪಣೆಯನ್ನು ಮಾಡಿ ಪುಣ್ಯವಂತರಾಗ್ತಾ ಇದ್ದಾರೆ. ಈ ಕುಟುಂಬ ವರ್ಗದವರಿಗೆ ಒಂದು ಚಪ್ಪಾಳೆ ಹೊಡೆಯೋದ್ರ ಮುಖಾಂತರವಾಗಿ ಇದಕ್ಕೆ ಸಾಕಾರ ಕೊಡುವಂತ ನಮ್ಮ ಹಿರಿಯರು, ಗ್ರಾಮಸ್ಥರು, ಸುತ್ತಮುತ್ತಲ ಗ್ರಾಮಸ್ಥರು, ದೈವಾಭಕ್ತರು ಇವತ್ತು ಪ್ರತಿಯೊಂದು ಕಾರ್ಯಕ್ರಮಗಳಿಗೂ ಕೂಡ ಸೇವಾರ್ಥದಾರರಾಗಿರ್ತಕ್ಕಂಥ ಸುತ್ತಮುತ್ತಲ ಎಲ್ಲ ಗ್ರಾಮಸ್ಥರಿಗೂ ಕೂಡ ಭಕ್ತಿ ನಮನಗಳನ್ನ, ಮುಖ್ಯವಾಗಿ ಇಲ್ಲಿ ನಿಂತು ಓಡಾಡ್ತಕ್ಕಂಥ ನಮ್ಮ ಜನ್ನೂರು ಮತ್ತು ಹೊಸೂರಿನ ಎಲ್ಲಾ ಯುವಕ ಮಿತ್ರ ಮಂಡಳಿಯವರು ಮತ್ತು ಎಲ್ಲ ಭಕ್ತ ಬಾಂಧವರಿಗೆಲ್ಲರಿಗೂ ಕೂಡ ಭಕ್ತಿ ನಮನಗಳನ್ನು ಸಲ್ಲಿಸ್ತಾ ಎಲ್ಲರೂ ಜೋರಾಗಿ ಹೋಗಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರೋಣ. ಶನಿದೇವರ ಪಾದಕ್ಕೆ ಗೋವಿಂದ, ನೀಲವರ್ಣನ ಪಾದಕ್ಕೆ ಗೋವಿಂದ, ಜನ್ನೂರು ಹೊಸೂರು ಒಡೆಯನ ಪಾದಕ್ಕೆ ಗೋವಿಂದ, ಶನಿದೇವರ ಪಾದಕ್ಕೆ ನೀಲಾಂಜನ ಸಮಾವಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾನಿ ಸನೇಶ್ವರಂ ಸನೇಶ್ವರಂ ಶನಿದೇವರ ಪಾದಕ್ಕೆ ಗೋವಿಂದ, ಜನ್ನೂರು ಹೊಸೂರು ಒಡೆಯನ ಪಾದಕ್ಕೆ ಗೋವಿಂದ, ನೀಲವರ್ಣನ ಪಾದಕ್ಕೆ ಗೋವಿಂದ, ತುಳಸಿ ಪೂಜಿಪನ ಪಾದಕ್ಕೆ ಗೋವಿಂದ, ರವಿತೇಜನ ಪಾದಕ್ಕೆ ಗೋವಿಂದ, ಶನಿದೇವರ ಪಾದಕ್ಕೆ, ನೀಲವರ್ಣನ ಪಾದಕ್ಕೆ, ಸೂರ್ಯಕುಮಾರ ಸ್ವಾಮಿಗಳವರ ಪಾದಕ್ಕೆ, ಮಾದೇಗೌಡರ ಪಾದಕ್ಕೆ, ಪುಟ್ಟರಾಜುರವರ ಪಾದಕ್ಕೆ.
ಕುಮಾರ ರವಿನಂದನ ಛಾಯಾ ಕುಮಾರ ರವಿನಂದನ ಛಾಯಾ ಕುಮಾರ ರವಿನಂದನ ಶನಿದೇವ 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 कर्पूरा प्रिया तुलसी पूजिपा कर्पूरा प्रिया तुलसी पूजिपा भक्तोद्धारका मुक्ति नीडो देवा कर्पूरा प्रिया तुलसी पूजिपा भक्तोद्धारका मुक्ति नीडो देवा रविनंदन ಛಾಯಾ ಕುಮಾರ ರವಿನಂದನ ಛಾಯಾ ಕುಮಾರ ರವಿನಂದನ ಶನಿದೇವ 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 ಕರುಣಾಪದನನೆ ಸುರಿತಾನಿ ವಾದನನೆ ಕರುಣಾಪದನನೆ ಸುರಿತಾನಿ ವಾದನನೆ ಜಗದೋದ್ಧಾರಕನೆ ಸಾರಾಮರ ನಿಜ ರೂಪದೆ ಕುಮಾರ ರವಿನಂದನ ಛಾಯಾ ಕುಮಾರ ರವಿನಂದನ ಶನಿದೇವ 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 ದೇವಾ ಶನಿದೇವ ಶನಿದೇವರ ಪಾದಕ್ಕೆ ಗೋವಿಂದ ಗೋವಿಂದ ನೀಲವರ್ಣನ ಪಾದಕ್ಕೆ ಗೋವಿಂದ ಗೋವಿಂದ ಬೆನ್ನೂರು ಹೊಸೂರು ಕ್ಷೇತ್ರಾಧಿಪತಿಯ ಪಾದಕ್ಕೆ ಗೋವಿಂದ ಗೋವಿಂದ ಈ ಒಂದು ಪುಣ್ಯ ಕಾರ್ಯಕ್ರಮಕ್ಕೆ ನಮ್ಮ ಚವಳ್ಳಿ ಶನೇಶ್ವರ ಸ್ವಾಮಿ ಗುಡ್ಡಪ್ಪನವರು ಕೂಡ ಇಲ್ಲಿಗೆ ಆಗಮಿಸಿದ್ದಾರೆ. ಅವರಿಗೂ ಹೆಚ್ಚಿನ ಆರೋಗ್ಯ ಭಾಗ್ಯವನ್ನು ಶನೇಶ್ವರ ಕೊಟ್ಟಿದ್ದಾನೆ, ಕೊಡ್ಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಅನೇಕ ಪುಣ್ಯ ಗುರು ಹಿರಿಯರು ಎಲ್ಲ ಭಕ್ತಮಾಶಯರು ಕೂಡ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮಕ್ಕೆ ಆಗಮಿಸುವ ಸಂದರ್ಭದಲ್ಲಿ ಇವತ್ತು ಈ ಪವಿತ್ರವಾದಂಥ ಈ ಪುಣ್ಯ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ದೈವಾನುಗ್ರಹಕ್ಕೆ ನಾವೆಲ್ಲರೂ ಕೂಡ ಪಾತ್ರರಾಗೋಣ ಅಂತ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬರೋಣ. ಎಲ್ಲರಿಗೂ ಶುಭ ಫಲಗಳನ್ನು ಪರಮಾತ್ಮ ಕೊಟ್ಟು ಕಾಪಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ. ಶ್ರೀ ಶನೇಶ್ವರ ಸ್ವಾಮಿಯ
60ನೇ ವರ್ಷದ ಆರಾಧನಾ ಮಹೋತ್ಸವದ ಪ್ರಯುಕ್ತ ಈ ದಿನ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು, ಅಭಿಷೇಕ, ಬೆಳ್ಳಿ ಕವಚದ ಅಲಂಕಾರ, ವಿಶೇಷ ಪೂಜೆ, ಹೋಮ, ಇನ್ನಿತರ ದೇವ ಕಾರ್ಯಗಳು, ಹುಲಿವಾಹನೋತ್ಸವ ಮತ್ತು ಈ ಶನಿ ಮಹಾತ್ಮ ಹರಿಕತೆ ಕಾರ್ಯಕ್ರಮ ಕೂಡ ಆಯೋಜಿಸಿದ್ದಾರೆ. ಈ ಶುಭ ದಿನದಂದು ನಮ್ಮ ಈ ಜನ್ನೂರು ಹೊಸೂರು ಗ್ರಾಮಕ್ಕೆ ಆಗಮಿಸಿರುವಂಥ ನಾಡಿನ ಕಂಡಂಥ ಹೆಸರಾಂತ ಹರಿಕತೆ ಕಲಾವಿದರಾದಂಥ ನಮ್ಮ ಬದನವಾಳಿನ ಶ್ರೀ ಶಿವಕುಮಾರ ಶಾಸ್ತ್ರಿಗಳವರು ಇವತ್ತು ಬಂದಿದ್ದಾರೆ. ಇವರಿಗೆ ಸೇವಾರ್ಥದಾರರಾದ ಮತ್ತು ಇವತ್ತು ಹರಿಕತೆ ಮತ್ತು ಅನ್ನದಾನದ ಸೇವಾರ್ಥರಾಗಿರ್ತಕ್ಕಂಥ ಯಜಮಾನ್ ರಂಗನಾಯ್ಕರವರ ಮಗ ಶ್ರೀ ನಾಗರಾಜು ಮತ್ತು ಸೊಸೆ ಮತ್ತು ಶ್ರೀಮತಿ ರಾಜಮ್ಮ ತಾಯೂರು ಇವರ ಪರವಾಗಿ ನಮ್ಮ ಶಿವಕುಮಾರ ಶಾಸ್ತ್ರಿಗಳಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವರಿಗೆ ಜೋರಾದ ಚಪ್ಪಾಳೆಯನ್ನು ನೀಡುವುದರ ಮುಖಾಂತರ ಇವರಿಗೆ ಒಂದು ಸ್ವಾಗತವನ್ನು ನಡೆಸೋಣ. ಶ್ರೀ ಶಿವಕುಮಾರ ಶಾಸ್ತ್ರಿ ಅವರು 40 ವರ್ಷಗಳಿಂದನೂ ಹರಿಕತೆ ಕಾರ್ಯಕ್ರಮವನ್ನು ನೀಡ್ಕೊಂಡು ಬಂದಿದ್ದಾರೆ. ಇವರು ಅನೇಕ ಶ್ರೀ ಮಲೆಮಹದೇಶ್ವರ ಸ್ವಾಮಿ, ಶ್ರೀ ಮಟ್ಟೆಸ್ವಾಮಿ ಕ್ಯಾಸೆಟ್ಗಳನ್ನು ಕಲಾವಿದರಾಗಿ ಮತ್ತು ಎಲ್ಲ ಜನಪ್ರಿಯ ಟಿ ವಿ ಚಾನಲ್ಗಳಲ್ಲೂ ಕೂಡ ಕಾರ್ಯಕ್ರಮವನ್ನು ನೀಡ್ಕೊಂಡು ಬಂದಿದ್ದಾರೆ. ಇವರಿಗೆ ಶ್ರೀ ನಮ್ಮ ಮೈಸೂರಿನ ಯದುವೀರ ಕೃಷ್ಣದತ್ತ ಒಡೆಯರ್ ಕೂಡ ಇವರಿಂದ ಬಸವಶ್ರೀ ಪ್ರಶಸ್ತಿ ಪುರಸ್ಕಾರವಾಗಿದೆ. ಇವರಿಗೆ ಜೋರಾದ ಚಪ್ಪಾಳೆಯನ್ನು ನೀಡುವುದರ ಮುಖಾಂತರ ಇವರಿಗೆ ಒಂದು ಗೌರವವನ್ನು ಸಮರ್ಪಿಸೋಣ. ಇವರಿಗೆ ಸಹ ಕಲಾವಿದರಾಗಿರೋಂಥ ನಮ್ಮ ಕ್ಯಾಶಿಯೋ ಗುರುಕುಮಾರಣ್ಣ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ರಿದಮ್ ಪ್ಯಾಡ್ ಕಲಾಗಿರುವಂಥ ಹಿರಿಯ ಕಲಾವಿದರು ಜಗದೀಶಣ್ಣ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ತಬಲಾ ನಾಗು ಅವರು ಕೂಡ ಬಂದಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮತ್ತು ಲೋಕೇಶ್ ಅವರು ಕೂಡ ತಾಳವಾದ್ಯ ಕಲಾವಿದರಾಗಿ ಬಂದಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ನಮ್ಮ ಇವತ್ತಿನ ಈ ಆರಾಧನಾ ಕಾರ್ಯಕ್ರಮಕ್ಕೆ ಅನ್ನದಾನ ಮತ್ತು ಹರಿಕತೆಯನ್ನು ಮಾಡ್ತಿರ್ತಕ್ಕಂಥ ನಮ್ಮ ರಂಗನಾಯಕರವ್ರ ಕುಟುಂಬದವ್ರಿಗೆ ಸ್ವಾಗತವನ್ನು ಬಯಸ್ತಾ ಅವರಿಗೆ ಪರಮಾತ್ಮ ಒಳ್ಳೆಯದನ್ನು ಮಾಡಲಿ ಅಂತ ಕೇಳ್ಕೊತಾ, ಇವತ್ತು ಸ್ವಯಂ ಸೇವಕರಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಅಡುಗೆ ಪ್ರಸಾದ ಮಾಡ್ತಾ ಇರುವಂಥವ್ರು, ಪ್ರಸಾದ ಬಡಿಸುವಂಥವ್ರು, ಸ್ವಯಂ ಸೇವಕರಾಗಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥವ್ರು ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ. ಮತ್ತು ನಮ್ಮ ಇಡೀ ಪ್ರಾಂತ್ಯದಲ್ಲೇ, ನಮ್ಮ ಸುತ್ತಮುತ್ತಲ ಭಾಗದಲ್ಲೇ ಚಿಕ್ಕ ಬಾಲ್ಯದಲ್ಲೇ ಪರಮಾತ್ಮನ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ನಮ್ಮ ದಿವಂಗತ ಮಾದೇಗೌಡರ ಮೊಮ್ಮಗರಾದಂಥ ಶ್ರೀ ಸೂರ್ಯಕುಮಾರ್ ಸ್ವಾಮಿಯವರುಗಳಿಗೆ ಅವ್ರಿಗೂ ಕೂಡ ಪಾದಾರ ಒಂದಕ್ಕೆ ನಮನವನ್ನು ಸಲ್ಲಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ವಿ. ಈ ದಿವಸ ನಮ್ಮ ಜನ್ನೂರು ಮಹೇಶ್ ಅವರು ನನ್ನ ಸ್ನೇಹಿತರು ಮತ್ತು ನನ್ನ ಅಭಿಮಾನಿ. ಅವರು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ, ನಮ್ಮ ಚಿತ್ರೀಕರಣ ಮಾಡ್ತಕ್ಕಂಥ ಸಿದ್ದರಾಜರವರು ಅವರು ಕೂಡ ನನ್ನ ಸ್ನೇಹಿತರು, ಅಭಿಮಾನಿಗಳು ಮತ್ತು ನೆರೆದಿರ್ತಕ್ಕಂಥ ಎಲ್ಲ ಭಕ್ತಮಾಶಯರ ಸಮಕ್ಷಮದಲ್ಲಿ ಇವತ್ತು ಈ ಪುಣ್ಯ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಯಶಸ್ವಿಯಾಗಿ ನಡೆಸ್ತಾ, ಅವ್ರಿಗೂ ಕೂಡ ಬಹಳ ಚೆನ್ನಾಗಿ ಸ್ಫುಟವಾಗಿ ಮಾತನಾಡಿರ್ತಕ್ಕಂಥ ಮಹೇಶ್ ಅವ್ರಿಗೂ ಚಪ್ಪಾಳೆ ಹೊಡೆಯೋದ್ರ ಮುಖಾಂತರವಾಗಿ ಈ ಕಾರ್ಯಕ್ರಮಕ್ಕೆ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ, ಇವತ್ತು ಸೇವಾರ್ಥದಾರರಿಗೆ ಭಗವಂತ ಒಳ್ಳೇದು ಮಾಡಲಿ ಅಂತ ತನುಮನ ಧನಗಳನ್ನು ತರಕಾರಿ, ಎಲೆ ರೂಪದಲ್ಲಿ ಎಲ್ಲ ರೂಪದಲ್ಲೂ ಕೂಡ ಭಗವಂತ ಒಳ್ಳೇದು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತೆ ಎಲ್ಲ ಪುಣ್ಯವಂತರಿಗೂ ಕೂಡ ಶನೇಶ್ವರ ಇಷ್ಟಾರ್ಥ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಎಲ್ಲ ಗುರು ಹಿರಿಯರಿಗೂ ಕೂಡ ಭಕ್ತಮಾಶಯರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಭಕ್ತಿ ನಮನಗಳನ್ನು ಸಲ್ಲಿಸ್ತಾ ಇವತ್ತು ಈ ಕಾರ್ಯಕ್ರಮಕ್ಕೆ ಬರೋಣ. ಶನೇಶ್ವರ ನಮ್ಮೆಲ್ಲರಿಗೂ ಇಷ್ಟಾರ್ಥ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಶನಿದೇವರ ಪಾದಕ್ಕೆ ಗೋವಿಂದ, ವರ್ಣನ ಪಾದಕ್ಕೆ ಗೋವಿಂದ, ತುಳಸಿ ಪೂಜೆ ಪಾದಕ್ಕೆ ಗೋವಿಂದ, ರವಿತೇಜನ ಪಾದಕ್ಕೆ ಗೋವಿಂದ, ಶನಿದೇವರ ಪಾದಕ್ಕೆ, ಶನಿದೇವರ ಪಾದಕ್ಕೆ, ಶನಿದೇವರ ಪಾದಕ್ಕೆ. ನೀವಂಚೂರು ಕೂಗ್ರವ ಈ ಎಲ್ಲ ಬಂದ್ಬಿಟ್ಟವ್ರೆ, ಪೂಜೆ ಮಾಡಿಸ್ಬಿಟ್ಟು ದೇವ್ರಿಗೆ ಕೈ ಮುಗಿದ್ಬಿಟ್ಟು ಊಟ ಮಾಡ್ಕೊಂಡು ಕೆಂಪನ ಬಸ್ ಹತ್ತು ಬಿಡ್ಬೇಕು ಈಗ ಎಲ್ಲ ಅಂತ. ರಾಜಾ ವಿಕ್ರಮ ಅಥವಾ ಶನಿ ಪ್ರಭಾವ ಎಂಬತಕ್ಕಂಥ ಭಕ್ತಿ ಪ್ರಧಾನವಾದ ಪುಣ್ಯಕಥೆಯನ್ನ ನಾವೆಲ್ಲರೂ ಕೂಡ ಕೇಳಿ ಆನಂದಿಸಿ ದೈವಾನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಇವತ್ತು ಸ್ವಾಮಿಗೆ. ಸ್ವಾಮಿ ಶನಿ ದೇವ ಜನ್ನೂರು ಹೊಸೂರು ಒಡೆಯ, ತಂದೆ ನೀನು ಕಂದ ನಾನು ಬಂದು ಕಾಪಾಡೆಯ. ಶನಿದೇವರ ಪಾದಕ್ಕೆ, ಜನ್ನೂರು ಹೊಸೂರು ಒಡೆಯನ ಪಾದಕ್ಕೆ.
ಶನಿ ದೇವಾ ಮೂಲೋಕದ ಒಡೆಯ ತಂದೆ ನೀನು ಕಂದ ನಾನು ಬಂದು ಕಾಪಾಡೆಯ ಸ್ವಾಮಿ ಶನಿ ದೇವಾ ಬಾಳಿನ ಆದಿಯಲ್ಲಿ ಬದಿಕಲ್ಲು ಮುಳ್ಳುಗಳೇ ಶನಿದೇವ ಸ್ವಾಮಿ ಶನಿದೇವ ಶನಿದೇವ ಸ್ವಾಮಿ ಶನಿದೇವ ಜೀವನ ಸಂಧ್ಯೆಯಲ್ಲಿ ಬದಿ ಕಷ್ಟ ನಷ್ಟಗಳೇ ಚಿಂತೆಯು ಚಿತೆಯಾಗಿ ಸ್ವಾಮಿ ಚಿಂತೆಯು ಚಿತೆಯಾಗಿ ನಾನೊಂದು ಕಂಡಿರುವೆ ಸ್ವಾಮಿ ಶನಿ ದೇವಾ ಶಕಟಾದ್ರಿಯ ಒಡೆಯ ತಂದೆ ನೀನು ಕಂದ ನಾನು ಬಂದು ಕಾಪಾಡೆಯ ಸ್ವಾಮಿ ಶನಿ ದೇವಾ ಬಡುಗಯ್ಯ ಶಿವ ನೀನು ಸ್ವಾಮಿ ಬರಿಗಯ್ಯ ಭಕ್ತ ನಾನು ಶನಿದೇವ ಸ್ವಾಮಿ ಶನಿದೇವ ಶನಿದೇವ ಸ್ವಾಮಿ ಶನಿದೇವ ನಿನಗೇನ ಕೊಡಲಿ ನಾನು ಸ್ವಾಮಿ ನಿನಗೇನ ಕೊಡಲಿ ನಾನು ನಿಜ ಭಕ್ತಿಯ ನೀಡುವೆನು ಸ್ವಾಮಿ ಶನಿ ದೇವಾ ಭೂಲೋಕದ ಒಡೆಯ ತಂದೆ ನೀನು ಕಂದ ನಾನು ಬಂದು ಕಾಪಾಡೆಯ ಸ್ವಾಮಿ ಶನಿ ದೇವಾ ಶಕಟಾದ್ರಿಯ ಒಡೆಯ ತಂದೆ ನೀನು ಕಂದ ನಾನು ಬಂದು ಕಾಪಾಡೆಯ ಸ್ವಾಮಿ ಶನಿ ದೇವಾ ತಂದೆ ತಾಯಿಯು ನೀನೇ ಸ್ವಾಮಿ ಬಂಧು ಬಳಗ ನೀನೇ ಶನಿದೇವ ಸ್ವಾಮಿ ಶನಿದೇವ ಶನಿದೇವ ಸ್ವಾಮಿ ಶನಿದೇವ ತಂದೆ ತಾಯಿಯು ನೀನೇ ಸ್ವಾಮಿ ಬಂಧು ಬಳಗ ನೀನೇ ನಂಬಿ ಬಂದಿರುವ ನಂಬಿ ಬಂದಿರುವ ನಿಜ ಭಕ್ತರ ನೀನೊಡೆಯ ಸ್ವಾಮಿ ಶನಿ ದೇವಾ ಶಕಟಾದ್ರಿಯ ಒಡೆಯ ತಂದೆ ದೇವಾ ಸ್ವಾಮಿ ಶನಿ ದೇವಾ ಸ್ವಾಮಿ ಶನಿ ದೇವಾ ಸ್ವಾಮಿ ಶನಿ ದೇವಾ ಸ್ವಾಮಿ ಶನಿ ದೇವಾ ಶನಿದೇವರ ಪಾರ್ವತಿ ಗೋವಿಂದ ಗೋವಿಂದ
ಈ ಭಗವಂತನ ಹೆಸರಿನಲ್ಲಿ ಕಾಣಿಕೆ ಕೊಟ್ಟಂತ ತಾಯಂದರಿಗೆ ಒಳ್ಳೆಯದಾಗಲಿ ಅಂತ ಪರಮಾತ್ಮನಲ್ಲಿ ಭಕ್ತಿಯಿಂದ ಬೇಡ್ತಾ ಇಲ್ಲಿ ರಾಜಾ ವಿಕ್ರಮ ಅಥವಾ ಶನಿ ಪ್ರಭಾವ ಎಂಬತಕ್ಕಂಥ ಪುಣ್ಯಕಥೆಯಲ್ಲಿ ಕಥೆಯ ಪ್ರಥಮದಲ್ಲಿ ಕೈಲಾಸ ಸಪ್ತ ಶಿವಕೋಟಿ ಗಣಗಳ ಮಧ್ಯದಲ್ಲಿ ಶಿವನ ಎತ್ತರವಾದ ಪೀಠದಲ್ಲಿ ಕುಳಿತಿರಬೇಕಾದ್ರೆ ಗಣಪತಿ ಭೃಂಗೇಶ್ವರ ಅಗಸ್ತ್ಯ ಕಣ್ವ ಶುಕಮುನಿಗಳಾದಿಯಾಗಿ ಕೈಲಾಸವೆಲ್ಲ ಸಂಭ್ರಮದಿಂದ ತುಂಬಿ ತೊಳಕಾಡುತ್ತಿರಬೇಕಾದ್ರೆ ಅಲ್ಲಿಗೆ ನಾರದರ ಆಗಮನ. ಶಿವನು ಕೇಳ್ತಾನೆ, ನಾರದ, ಲೋಕಲೋಕಗಳನ್ನು ಸಂಚಾರ ಮಾಡಿಕೊಂಡು ಬರುವ ನೀನು ವಿಶೇಷವಾದ ವಾರ್ತೆಯನ್ನಾದರೂ ತಂದಿರುವೆಯಾ? ಪರಮೇಶ್ವರನೇ, ಭೂಲೋಕದಲ್ಲಿ ಎಲ್ಲಿ ನೋಡಿದರಲ್ಲಿ ಸನೇಶ್ವರನ ಭಕ್ತಿ ತುಂಬಿ ತೊಳಕಾಡುತ್ತಿರುವುದು. ಭೂಲೋಕದಲ್ಲಿ ಎಲ್ಲಿ ನೋಡಿದರಲ್ಲಿ ಕಲಿಪುರುಷನ ಒಂದು ಭಕ್ತಿ, ಅವನ ಕಥಾಶ್ರವಣಗಳು ವೈಭೋಗವಾಗಿ ನಡೀತಾ ಇರುವುದು. ಪುಟಾಣಿಗೆ ಒಳ್ಳೇದು ಮಾಡಲಿ ಅಂತ ಕೇಳ್ತಾ ಈ ಕಾರ್ಯಪುರ ಯತೀಶ್ ಅವರ ಕುಟುಂಬ ವರ್ಗದವರು 101 ರೂಪಾಯಿಗಳ ಬಹುಮಾನ ಕೊಟ್ಟಿದ್ದಾರೆ. ಶನೀಶ್ವರ ಒಳ್ಳೇದು ಮಾಡಲಿ. ಈಗಿರುವ ಸಂದರ್ಭದಲ್ಲಿ ಪರಮಾತ್ಮನ ಈ ಪುಣ್ಯಕಥೆಯಲ್ಲಿ ನಾರದ ಮಹಾತ್ಮರು ಭೂಲೋಕದಲ್ಲಿ ಶನೇಶ್ವರನ ಶಕ್ತಿ ಭಕ್ತಿಗಳ ಬಗ್ಗೆ ವರ್ಣನೆ ಮಾಡ್ತಿರ್ಬೇಕಾದ್ರೆ ಓಹೋ, ಪಾರ್ವತಿ ಕೇಳ್ತಾಳೆ, ನಾರದ, ಶಿವನ ರುದ್ರಾಂಶದಿಂದ ಹುಟ್ಟಿರ್ತಕ್ಕಂಥ ಶನೇಶ್ವರನಿಗೆ ಅಷ್ಟೊಂದು ಶಕ್ತಿಯೇ ತಾಯಿ? ಹೇಳುವುದಕ್ಕೆ ಅಸಾಧ್ಯವಾಗಿದೆ. ಭೂಲೋಕದಲ್ಲಿ ಎಲ್ಲಿ ನೋಡಿದ್ರಲ್ಲಿ ಕಥಾಶ್ರವಣಗಳು ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಮರ್ತಿದ್ದಾರೆ ಮಾನವರು. ಆದರೆ ಆ ಭಗವಂತನನ್ನ ಭಯಭಕ್ತಿಗಳಿಂದ ಪೂಜೆ ಮಾಡಿ ಅವನ ಕಥಾಶ್ರವಣವನ್ನು ಮಾಡ್ತಾ ಇದ್ದಾರೆ. ವಾರಗಳಲ್ಲಿ ಪ್ರತಿದಿನಗಳಲ್ಲಿ ಎಲ್ಲಿ ನೋಡಿದ್ರಲ್ಲಿ ಅವನ ಹೋಮಾದಿ ಪೂಜೆಗಳೆಲ್ಲವೂ ಕೂಡ ನಡೀತಾ ಇದೆ ಎಂದಾಗ ನಾನು ಹೇಳುವ ಕರ್ತವ್ಯವನ್ನು ಹೇಳಿದೆ, ಮುಂದಿನ ಕೆಲಸ ನಿಮಗೇ ಗೊತ್ತಾಗುತ್ತೆ ಅಂತ ನಾರದರು ಕೈಲಾಸದಿಂದ ವರದಿಯನ್ನು ಒಪ್ಪಿಸಿ ಹೋಗ್ತಿರ್ಬೇಕಾದ್ರೆ ಕೈಲಾಸ ಪರ್ವತಕ್ಕೆ ಜಗದೊಡೆಯನಾದ ಕಲಿಪುರುಷನಾದ ಶನೇಶ್ವರ ಗದೆಯನ್ನೊತ್ತು ಬಂದ. ಛಾಯಿ ಶಿವಶಂಕರ, ಛಾಯಿ ಗಂಗಾಧರ. ಬಾರಪ್ಪ ಶನೇಶ್ವರ, ಏನಿದ್ದಕ್ಕಿದ್ದಾಗೆ ಕೈಲಾಸಕ್ಕೆ ನಿನ್ನ ಆಗಮನ? ಪರಮೇಶ್ವರನೇ, ನಾನು ನಿನ್ನ ರಾಶಿಗೆ ಬರಬೇಕೆಂದು ತೀರ್ಮಾನಿಸಿ ಬಂದಿದ್ದೇನೆ. ಏನಯ್ಯ ಇದು ಅನ್ಯಾಯ? ನನ್ನ ರುದ್ರಾಂಶದಲ್ಲಿ ಹುಟ್ಟಿ ನನ್ನ ರಾಶಿಗೆ ಬರೋದು ತರವೇ? ಪರಮೇಶ್ವರನೇ, ನಾನು ನಿನ್ನ ರಾಶಿಗೆ ಬಂದು ಹೋದರೆ ನನ್ನ ಶಕ್ತಿ ಮತ್ತಷ್ಟು ಹೆಚ್ಚುತ್ತೆ. ಕೈಲಾಸವಾಸನಾದ ಪರಶಿವನನ್ನೇ ಬಿಡದವನು ಭೂಲೋಕದಲ್ಲಿ ನಮ್ಮಂತ ಮಾನವರನ್ನು ಬಿಡುವನ ಅಂತ ಜನಗಳೆಲ್ಲರೂ ಕೂಡ ಭಕ್ತಿಯಿಂದ ಮತ್ತಷ್ಟು ನನ್ನನ್ನು ಪೂಜಿಸುವರು. ಅದಕ್ಕಾಗಿ ಒಂದೇ ಒಂದು ದಿವಸ ನಾನು ನಿನ್ನ ರಾಶಿಗೆ ಬಂದು ಹೊರಟು ಹೋಗ್ತೇನೆ. ಹೇಳು ಪರಮೇಶ್ವರ, ಯಾವಾಗ ಬರಲಿ? ಶಿವನ ಉಸನೆಗೆ ನಗ್ತಾ, ನಾಳೆ ಬೆಳಗಿನ ಜಾವದಿಂದ ನಾಳಿದ್ದು ಬೆಳಗಿನ ಜಾವದ ತನಕ ನಿನ್ನ ಅವಕಾಶ, ಬಂದು ಹೊರಟೋಗುವಂದಾಗ ಹಾಗೆ ಆಗಲಿ ಪರಮೇಶ್ವರ ಅಂತ ಮಾರನೆಯ ದಿವಸ ಕೈಲಾಸಕ್ಕೆ ಬರ್ತಾ ಇದ್ದಾನೆ. ಕೈಲಾಸದಲ್ಲಿ ಪರಶಿವನೂ ಇಲ್ಲ, ಪಾರ್ವತಿನೂ ಇಲ್ಲ. ಕೈಲಾಸದಲ್ಲಿ ಒಂದು ಆತ್ಮಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಓಂಕಾರದ ನಾದದಿಂದ, ಕೈಲಾಸವೆಲ್ಲ ಓಂಕಾರ ನಾದದಿಂದ ತುಂಬಿರಬೇಕಾದ್ರೆ ಕೈಲಾಸವನ್ನೆಲ್ಲ ಗರಬಡಿದರೂ ಶಿವನೂ ಇಲ್ಲ, ಪಾರ್ವತಿನೂ ಇಲ್ಲ. ಒಂದು ದಿನ ಅಂದ್ರೆ ಈ ಬೆಳಗಿನ ಜಾವದಿಂದ ನಾಳೆ ಬೆಳಗಿನ ಜಾವದ ತನಕ ಕೈಲಾಸವನ್ನೆಲ್ಲ ಗರಬಡಿದರೂ ಶಿವ ಸಿಗಲಿಲ್ಲ. ಒಂದು ದಿವಸ ಕಳೆದೋಯ್ತಲ್ಲ, ಪಟ್ಟನೆ ಪಾರ್ವತಿ ಸಮೇತನಾಗಿ ಶಿವ ಪ್ರತ್ಯಕ್ಷನಾದ. ಏನಪ್ಪಾ ಶನೇಶ್ವರ, ನೀ ನನ್ನ ರಾಶಿಗೆ ಬರ್ತೇನೆ ಅಂತ ಬರಲೇ ಇಲ್ಲ? ಪರಮೇಶ್ವರನೇ, ನಾನು ನಿನ್ನ ರಾಶಿಗೆ ಬಂದು ಹೋಗಾಯ್ತು. ತಗಳಪ್ಪ, ನಾ ಕೈಲಾಸದಲ್ಲೇ ಇರಲಿಲ್ಲ, ನೀನು ಯಾವಾಗ ಬಂದಿದ್ದೆ ನನ್ನ ರಾಶಿಗೆ? ಪರಮೇಶ್ವರನೇ, ನನಗೆದುರುಕೊಂಡೊಂದು ದಿವಸ ಕೈಲಾಸ ಬಿಟ್ಟು ಓಡೋಗಿದ್ದೆಲ್ಲ ಅದೇ ನಾನು ನಿನಗೆ ಕೊಟ್ಟ ಕಷ್ಟ. ಭೂಲೋಕದ ನರಮಾನವರಿಗೆ ಭಕ್ತಿಯನ್ನು ತುಂಬಿಸುವುದಕ್ಕಿಷ್ಟೇ ಸಾಕು. ಒಂದು ದಿವಸ ಕೈಲಾಸವನ್ನೇ ಬಿಟ್ಟು ಓಡಿಸಿದವನು ಅಂತ ನನಗಿಷ್ಟೇ ಸಾಕು. ಛಾಯಿ ಶಿವಶಂಕರ, ಛಾಯಿ ಗಂಗಾಧರ. ಕೈಲಾಸದ ಗಣಗಳೆಲ್ಲ ಬೆಚ್ಚಿ ಬೆರಗಾದ್ರು. ನಿಜ ಜಗದ್ರಕ್ಷಕನಾದ ಪರಮೇಶ್ವರನ ಒಂದು ದಿವಸ ಕೈಲಾಸ ಬಿಟ್ಟು ಓಡಿಸಿದ್ನಲ್ಲ, ಇವನ ಶಕ್ತಿ ಎಂತಾದ್ದು. ಹಾಗನ್ನುವಾಗ ಅಲ್ಲಿ ಸಾರಾಂಭ ವಿತ್ರಾಂಭ ಎಂಬತಕ್ಕಂಥ ಇಬ್ಬರು ಕೈಲಾಸದ ಗಣಗಳು ಪರಶಿವನನ್ನು ಕೇಳ್ತಾರೆ, ಪರಮೇಶ್ವರ, ನಿನ್ನನೇ ಒಂದು ದಿವಸ ಕೈಲಾಸ ಬಿಟ್ಟು ಓಡಿಸಿದ್ನಲ್ಲ, ಅವನ ಶಕ್ತಿ ಎಂತಾದ್ದು. ಅದಕ್ಕೆ ಅವನ ಶಕ್ತಿ ಭಕ್ತಿಗಳ ಬಗ್ಗೆ ನಾವಿಬ್ರು ತಿಳ್ಕೋಬೇಕು ಅಂತ ಆತುರ ಪಡ್ತಾ ಇದ್ದೀವಿ. ದಯಮಾಡಿ ಆ ಭಗವಂತನ ಬಗ್ಗೆ ತಿಳಿಸುವಂದಾಗ ಅವನ ಶಕ್ತಿ ಭಕ್ತಿಯ ಬಗ್ಗೆ ತಿಳಿಸೋದಕ್ಕಿಂತ ಅವನ ಒಂದು ಪವಿತ್ರವಾಗಿರ್ತಕ್ಕಂಥ ಶಕ್ತಿ ಭಕ್ತಿಗಳ ಬಗ್ಗೆ ನಾನು ಬಾಯಿಂದ ಹೇಳೋದಕ್ಕಿಂತ ನೀವು ಅನುಭವಿಸಿದಾಗಲೇ ಅವನ ಶಕ್ತಿ ಮತ್ತಷ್ಟು ಗೊತ್ತಾಗುವುದು. ಸಾರಾಂಭ ವಿತ್ರಾಂಬ, ಭೂಲೋಕದಲ್ಲಿ ನೀವೀರ್ವರು ಉಜ್ಜಯಿನಿ ಎಂಬತಕ್ಕಂಥ ಪಟ್ಟಣದಲ್ಲಿ ವಿಕ್ರಮ ಭಟ್ಟಿ ಎಂಬತಕ್ಕಂಥ ರಾಜಾಮಂತ್ರಿಗಳಾಗಿ ಹುಟ್ಟಿ ನಿಮ್ಮ ರಾಶಿಗೆ ಅವನೇ ಪ್ರವೇಶ ಮಾಡ್ತಾನೆ. ಶಕ್ತಿ ಭಕ್ತಿಗಳ ಬಗ್ಗೆ ಅಲ್ಲದೆ ಭೂಲೋಕದಲ್ಲಿ ಸೂರ್ಯ ಚಂದ್ರರುವ ತನಕ ರಾಜಾ ವಿಕ್ರಮ ಅಥವಾ ಶನಿ ಪ್ರಭಾವ ಎಂಬತಕ್ಕಂಥ ನಿಮ್ಮ ಕತೆ ಆಚಂದ್ರಾರ್ಕವಾಗಿ ಉಳಿಯುವುದರ ಜೊತೆಗೆ
ಭಗವಂತ ನಿಮಗೆ ಇಷ್ಟಾರ್ಥವನ್ನು ಕಲ್ಪಿಸ್ತಾನೆ, ಹೋಗಿ ಬನ್ನಿ ಎಂದಾಗ ಕೈಲಾಸದ ಸಾರಾಂಬ ವಿತ್ರಾಂಬ ಎಂಬತಕ್ಕಂಥ ಇಬ್ಬರು ಆ ಗಣಗಳು ಭೂಲೋಕದ ಉಜ್ಜಯಿನಿ ಪಟ್ಟಣದಲ್ಲಿ ಚಂದ್ರವರ್ಣ ಚಿತ್ರಲೇಖ ದಂಪತಿಗಳಿಗೆ ಮಗನಾದ ವಿಕ್ರಮನಾಗಿ, ಅವನಿಗೆ ಬಲಗೈ ಬಂಟನಾಗಿ ಬಟ್ಟಿ ಎಂಬತಕ್ಕಂಥ ಮಹಾಮಂತ್ರಿಯಾಗಿ ಇಬ್ಬರು ರಾಜ್ಯಭಾರವನ್ನು ಮಾಡ್ತಾ ಇದ್ದಾರೆ. ಅವರೇ ನಮ್ಮ ಇವತ್ತಿನ ಕಥಾನಾಯಕರು. ಮಂತ್ರಿಗಳೇ, ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳೆಲ್ಲ ಸುಭಿಕ್ಷವಾಗಿ ಜನಗಳೆಲ್ಲ ಆನಂದ ಪರವಶರಾಗಿರುವರು. ಚೆನ್ನಾಗಿ ಆಗ್ತೇ ಮಹಾಪ್ರಭು, ಎಲ್ಲ ನೆಮ್ಮದಿದ್ದಾರೆ ಮಹಾಪ್ರಭು, ಯಾವ ಕುಂದು ಕೊರತೆ ಇಲ್ಲ ಮಹಾಪ್ರಭು. ಬಲ ನಿಮ್ಮಂಥವ್ರು ಇರುವ ತನಕ ನನಗೆ ಯಾವ ಭಯವಿಲ್ಲ. ಆದ್ರೆ ಒಂದು ಸ್ವಲ್ಪ ಸೆಕೆ ಕಡಿಮೆ ಮಾಡಿಸ್ಬೇಕು ಮಹಾಪ್ರಭು, ಬಿಸಿಲು ಕಡಿಮೆ ಮಾಡಿಸ್ಬೇಕಂತ ನಿಮಗಳೆಲ್ಲರೂ ಒಂದು ಸಾಕಾರ ನನಗೆ ಅಪಾರವಾಗಿರಬೇಕು ಅಂತ ತುಂಬಿದ ಸಭೆಯಲ್ಲಿ ಫಲ 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 ಮುದದಿಂದ ವೈರಿಯ ಛಲದಿ ಪಿಡಿದು ಶಿರವ ಕಡಿದು ತೀರನೆಲೆಸಿ ಹರಡುವ ಫಲ 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 ಮುದದಿಂದ ವೈರಿಯ ಛಲದಿ ಪಿಡಿದು ಶಿರವ ಕಡಿದು ತೀರನೆಲೆಸಿ ಹರಡುವ ಮುದದಿಂದ ವೈರಿಯ ಫಲದ ಪಿಡಿದು ಶಿರವ ಕಡಿದು ಧೀರರೆನಿಸಿ ನಡೆಯುವ ಧೀರರೆನಿಸಿ ನಡೆಯುವ ಧೀರರೆನಿಸಿ ನಡೆಯುವ ರಾಧಾದಿರಾಜ ರಾಜಗಣಗಂಭೀರ ಉಜ್ಜಯಿನಿಪುರಾಧೀಶ್ವರ ಅದುರೈತನದ ಸಂಪನ್ನ ಸತ್ಯಸಂಧ ವಿಕ್ರಮದ ಮಹಾಪ್ರಭುವಿಗೆ ವಿಜಯೀ ಭವ ವಿಜಯೀ ಭವ ವಿಜಯೀ ಭವ. ಅವನೇ ನಮ್ಮ ಇವತ್ತಿನ ಕಥಾನಾಯಕ ವಿಕ್ರಮರಾಜ. ಸಾಮ್ರಾಜ್ಯವನ್ನು ಪರಿಪಾಲನೆ ಮಾಡ್ತಾ ಬೇತಾಳಗಳ ಒಡೆಯನಾಗಿ, ಎಲ್ಲಕ್ಕಿಂತ ಹೆಚ್ಚಾಗಿ 64 ವಿದ್ಯೆ ಪಾರಂಗತನಾಗಿ, ಸಕಲ ಗುಣ ಸಂಪನ್ನನಾಗಿ, ಕಾಳಿಕಾದೇವಿ ವರಪುತ್ರನಾಗಿರ್ತಕ್ಕಂಥ ಇವನು ಅಪ್ರತಿಮವಾದ ರಾಜ್ಯಭಾರವನ್ನು ಮಾಡ್ತಾ ಇದ್ದಾನೆ. ಬನ್ನಿ ಮಂತ್ರಿಗಳೇ, ಸೇನಾಧಿಪತಿಗಳೇ, ನಮ್ಮ ರಾಜ್ಯ ಎಂದೆಂದು ಹೀಗೆ ಸುಭಿಕ್ಷವಾಗಿರಲಿ ಅಂತ 10 ಜನ ಗೂಢಾಚಾರ ನೇಮಕ ಮಾಡಿಕೊಂಡಿರ್ಬೇಕಾದ್ರೆ ಆ ಗೂಢಾಚಾರರು ಪ್ರತಿನಿತ್ಯ ಬಂದು ವರದಿ ಒಪ್ಪಿಸ್ತಾ ಇದ್ದಾರೆ, ಎಲ್ಲರೂ ಚೆನ್ನಾಗಿದ್ದಾರೆ ಅಂತ. ವಿಕ್ರಮಾದಿತ್ಯನ ರಾಜ್ಯಾಡಳಿತದ ಅಂತ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಪ್ರಜೆಗಳೆಲ್ಲ ಸುಖವಾಗಿದ್ದಾರೆ ಅಂತ ಗೂಢಾಚಾರರ ಮಾತನ್ನು ಕೇಳ್ತಾ ಸಂಭ್ರಮದಿಂದ ಕಾಲವನ್ನು ಕಳೀತಾ ಇರಬೇಕಾದ್ರೆ ಒಂದು ದಿನ ವಿಕ್ರಮನ ಮನಸ್ಸಿನಲ್ಲಿ ಒಂದು ಅನುಮಾನ ಬಂತು, ಬರಬೇಕಾದ್ದೆ. ನಾನು ಯಾವಾಗ ಕೇಳಿದ್ರು ಚೆನ್ನಾಗಿದ್ದಾರೆ ಅಂತಿದ್ದಾರಲ್ಲ, ಮನುಷ್ಯನಾಗಿರ್ತಕ್ಕಂಥ ಅವನು ಯಾವಾಗಲೂ ಚೆನ್ನಾಗಿರುವಾಗ ಸಾಧ್ಯವ? ಸಮಯ ಸಂದರ್ಭದಲ್ಲಿ ದುಃಖ ನೋವು ಚಿಂತೆ ಅನ್ನೋದು ಮನುಷ್ಯನಿಗೆ ಬಂದೇ ಬರುತ್ತೆ. ಚಿಂತೆ ಇಲ್ಲದವನಿಗೆ ಸಂತೆಯಲ್ಲೂ ನಿದ್ದು ಬಂತು ಅಂತಾರೆ. ಇವತ್ತು ಈ ಪಾಟಿ ಜನ ಭಕ್ತಾದಿಗಳು ಬಂದು ಸೇರ್ತಾರೆ, ಭಗವಂತನ ಕೈ ಮುಗಿತಾರೆ, ಅವನಿಗೆ ಶಿರವಾಗಿ ವಂದಿಸ್ತಾರೆ ಅಂದ್ರೆ ಪ್ರತಿಯೊಬ್ಬರಿಗೂ ಒಂದೊಂದು ಚಿಂತೆ ದುಃಖ ನೋವನ್ನು ಕೊಟ್ಟೇ ಇದ್ದಾನೆ ಪರಮಾತ್ಮ. ಚಿಂತೆ ಇಲ್ಲದವನಿಗೆ ಪ್ರಪಂಚದಲ್ಲಿ ಯಾರೂ ಇಲ್ಲ. ಅದಕ್ಕೆ ಚಿಂತೆ ಇಲ್ಲದವನಿಗೆ ಸಂತೆಯಲ್ಲೂ ನಿದ್ದು ಬಂತು ಅಂತ ಹೇಳ್ತಾರೆ. ಇಲ್ಲ ಯಾರಾದ್ರೂ ಚಿಂತೆ ಇದ್ದದವ್ರಿದ್ರೆ ಕೈ ಎತ್ತಿ ನೋಡವ ಗೌಡ್ರೆ. ಎಲ್ರಿಗೂ ಒಂದೊಂದು ಚಿಂತೆ ಕೊಟ್ಟೆ ಅವನ. ಎಲ್ಲ ಚಿಂತೆಗಳು ಕಳೀತು, ಮಕ್ಕಳಾಯಿತು, ಮೊಮ್ಮಕ್ಕಳಾಯಿತು, ಬಂಧು ಬಳಗ ಎಲ್ಲ ಸಂಪಾದನೆ ಮಾಡಾಯ್ತು, ಆಸ್ತಿ ಮಾಡಾಯ್ತು, ಇನ್ಯಾವ ಚಿಂತೆನೂ ಇಲ್ಲ ಆಗ್ಲೇ ಅಣ್ಣ ತಮ್ಮದಿರು ಇಬ್ಬರು ಬಂದು ಕೂತಿರ್ತಾರೆ. ಯಾರು ಅಣ್ಣ ತಮ್ಮದಿರು? ಈ BP ಶುಗರು ಇಲ್ದರೆ ಇನ್ನಿಬ್ರು ಯಾರ ಜೊತೆಲಿ ಬಂದಿರ್ತಾರೆ. ಅಷ್ಟೊತ್ತಿಗೆ ಇವನ್ ಜೀವನನೇ ಮುಗಿದೋಗಿ ಬಂದುಬಿಟ್ಟಿರುತ್ತೆ. ಅದಕ್ಕೆ ಜೀವನದಲ್ಲಿ ಬದುಕಿರುವ ತನಕ ಈ ಪರಮಾತ್ಮನ ಸಾಕ್ಷಾತ್ಕಾರ ದೊಡ್ಡದು, ಇವನ ಸಾಕಾರ ದೊಡ್ಡದು, ಇವನ ಆಶೀರ್ವಾದ ದೊಡ್ಡದು. ನಮ್ಮ ಜೀವನ ಯಾವತ್ತೂ ಕೊನೆಯಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಗೊತ್ತಾಗಿದ್ರೆ ಯಾವ ದೇವರಿಗೂ ಇವನು ಕೈ ಮುಗಿತಾ ಇರಲಿಲ್ಲ. ಅದಕ್ಕೆ ಬಸವಣ್ಣನವರು ಹೇಳ್ತಾರೆ, ಚಕೋರಂಗೆ ಚಂದ್ರಮನ ಬೆಳಕಿನ ಚಿಂತೆ, ಹಂಬುದಿಗೆ ಬಾನುವಿನ ಉದಯದ ಚಿಂತೆ, ಭ್ರಮರಕ್ಕೆ ಪರಿಮಳದ ಬಂಡುಂಬ ಚಿಂತೆ, ನಮಗೆ ನಮ್ಮ ಕೂಡಲ ಸಂಗಮ ದೇವನ ಚಿಂತೆ. ನಮ್ಮೆಲ್ಲರಿಗೂ ಆ ಪರಮಾತ್ಮನ ಚಿಂತೆ ಇದ್ದಾಗಲೇ ನಮ್ಮೆಲ್ಲರ ಜೀವನ ಸಾರ್ಥಕ. ವಿಕ್ರಮನಿಗೆ ಯಾಕೆ ಅನುಮಾನ ಬಂತು ಅಂದ್ರೆ, ಒಂದು ದಿವಸನಾದ್ರೂ ಕೂಡ ಇಂಥವ್ರ ಮನೇಲಿ ಕಷ್ಟ ಇದೆ ಅಂತ ಇವ್ರು ಹೇಳಲಿಲ್ವಲ್ಲ. ಓಹೋ, ಇವರು ಸರಿಯಾಗಿ ಕೆಲಸ ನಿರ್ವಹಿಸ್ತಾ ಇಲ್ಲ ಅಂತ ಕಾಣಿಸುತ್ತೆ. ಇವ್ರನ್ನ ಮೊದಲು ಪತ್ತೆ ಹಚ್ಚಬೇಕು ಅಂತ ಅರ್ಧರಾತ್ರಿಯಲ್ಲಿ ರಾಜಮಟ್ಟದ ಕುದುರೆಯನ್ನು ಏರಿ ಬೀದಿ ಒಳಗಡೆ ಬರ್ತಾ ಇದ್ದಾನೆ. 16 ಬೀದಿಗಳನ್ನು ಸುತ್ತುಕೊ ಬರ್ತಿರ್ಬೇಕಾದ್ರೆ ಎಲ್ಲಾ ಬೀದಿಗಳಲ್ಲೂ ಜನ ನೆಮ್ಮದಿಯ ಮಲಗಿದ್ದಾರೆ.
ವಿಕ್ರಮ ಅಂದ್ಕೋತಾನೆ, ಮನುಷ್ಯನಿಗೆ ನೆಮ್ಮದಿ ಇದ್ರೂ ತಾನೆ ನಿದ್ರೆ ಬರೋದಿಲ್ಲ, ಪೇಚಾಡ್ತಿರ್ತಾನೆ, ಒದ್ದಾಡ್ತಿರ್ತಾನೆ. ಎಲ್ಲ ಬೀದಿಗಳಲ್ಲೂ ಜನ ಆನಂದ ಪರವಶರಾಗಿ ಮಲಗಿದ್ದಾರೆ ಅಂತ 16 ಬೀದಿಗಳನ್ನು ಸುತ್ತಕೊಂಡು ಕೊನೆಯ ಬ್ರಾಹ್ಮಣೋತ್ತಮರ ಬೀದಿಗೆ ಬಂದು ತಿರುಗಿದ್ನಲ್ಲ, ಅಲ್ಲೊಬ್ಬ ಹೆಂಗಸು ಮಕ್ಕಳ ಸಮೇತವಾಗಿ ಆಕ್ರಂದನಾದದಿಂದ ಗೋಳಾಡ್ತಾ ಇದ್ದಾಳೆ. ಇದೇನಪ್ಪ ಇದು? ಯಾರು ಹೆಂಗಸು ಈ ಸರ್ರಾತ್ರಿಯಲ್ಲಿ ಗೋಳಾಡ್ತಾ ಇದ್ದಾಳಲ್ಲ ಅಂತ ಪೇಚಾಡ್ತಾ ಕುದುರೆಯಿಂದ ಕೆಳಗಿಳಿದು ಮುಂದೆ ಬರ್ತಿರ್ಬೇಕಾದ್ರೆ ಒಂದು ಮಗು ಹೇಳುತ್ತೆ, ಅಮ್ಮ ಮೊದಲೆಲ್ಲ ಬೇಡ ಬೇಡ ಅಂದ್ರು, ತುಪ್ಪ ಹಾಕಿ ಅನ್ನ ಉಣ್ಣಿಸ್ತಿದ್ದೆ, ಈಗ ಒಣಗೋಗಿರೋ ಅನ್ನನಾದ್ರೂ ಕೂಡ ಊಟ ಮಾಡ್ಕೋತೀನಿ. ಇನ್ನೊಂದು ಹೆಣ್ಣು ಮಗು ಹೇಳುತ್ತೆ, ಅಮ್ಮ ಹೆಣ್ಣಾಗಿ ಹುಟ್ಟಿ ಹೊಟ್ಟೆಗೆಲ್ಲದಿದ್ದರೂ ಬದುಕಬಹುದು, ಮೈ ತುಂಬ ಬಟ್ಟೆ ಇಲ್ಲದೆ ಬದುಕಲಾರೆ ನಮ್ಮ, ಬಟ್ಟೆಯೆಲ್ಲ ಅರಿದು ನೋಡಿದವರೆಲ್ಲ ನಗುತಿಹರು, ನಾಚಿಕೆಯಾಗುತ್ತಿಹುದು ತುಂಡು ಬಟ್ಟೆಯ ಕೊಡುತ್ತಾಯೇ ಅಮ್ಮ, ತುಂಡು ಬಟ್ಟೆಯ ಕೊಡುತ್ತಾಯೇ ಅಮ್ಮ. ಹೆಣ್ಣು ಜನ್ಮದಲ್ಲಿ ಹುಟ್ಟಿ ಒಂದು ತೂಟ ಇಲ್ಲದಿದ್ರು ಬದುಕಬಹುದು, ಮೈ ತುಂಬ ಬಟ್ಟೆ ಇಲ್ಲದೆ ಬದುಕೋಕ್ಕಾಗಲ್ಲ, ಒಂದು ತುಂಡು ಬಟ್ಟೆ ಕೊಡಮ್ಮ. ವಿಕ್ರಮ ತುಂಬ ನೊಂದ್ಕೋತಾನೆ. ಶಿವ ಪ್ರಜೆಗಳೆಲ್ಲ ಸುಖವಾಗಿದ್ದಾರೆ ಅಂತ ಕನಸಿನ ಗೋಪುರವನ್ನೇ ಕಟ್ಟಿರುವಾಗ ಊಟ ಬಟ್ಟೆ ಗತಿ ಇಲ್ಲೋ ಬೆಂಗ್ಸುಗೋಳಾಡ್ತಿದ್ದಾಳೆ ಅಂದ್ರೆ ಇನ್ಯಾರ್ಯಾರ ಮೇಲೆ ನೀನೇನೇನು ಕಷ್ಟ ಇದೆಯಪ್ಪ? ಈ ಹಾಳಾದ ಗೂಢಾಚಾರ ನಂಬಿನ ಕೆಟ್ಟೆ. ಮೊದಲು ಇದು ಯಾರ ಮನೆ ಅನ್ನೋದನ್ನು ಪತ್ತೆ ಹಚ್ಚಬೇಕು ಅಂತ ವಿಕ್ರಮ 2 ಹೆಜ್ಜೆ ಮುಂದಕ್ಕಿಟ್ನಲ್ಲ, ಆ ಹೆಂಗಸು ಜಗದೊಡೆಯನಾಗಿರ್ತಕ್ಕಂಥ ಈ ಶನೇಶ್ವರನ ಹೆಸರು ಹೇಳ್ಕೊಂಡು ಗೋಳಾಡ್ತಾ ಇದ್ದಾಳೆ. ವಿಕ್ರಮ ಬೆಚ್ಚಿ ನಿಂತ. ಶನೇಶ್ವರನ ಹೆಸರು ಹೇಳ್ತಾ ಇದ್ದಾಳಲ್ಲ, ಹಾಗಾದ್ರೆ ಇದು ಯಾರ ಮನೆ ಅಂತ ಮುಂದೆ ಹೇಳ್ತಿರ್ಬೇಕಾದ್ರೆ ಅವಳ ಗೋಳಾಟ ಮುಗಿಲು ಮುಟ್ಟಿದೆ. ವಿಧಿ ಕಾದಿರುಳೆ ಶನಿದೇವಾ, देवा
ಬೆಚ್ಚಬಿದ್ದ. ಅದ್ಯಾರ ಮನೆ ಕೂಗು ಗೊತ್ತೇ? ಯಾವ ವಿಕ್ರಮ ಸಭೆಯಲ್ಲಿ ಕೂತ್ಕೊಂಡು ಪ್ರತಿನಿತ್ಯ ನನ್ನ ಪ್ರಜೆಗಳೆಲ್ಲ ಸುಖವಾಗಿರಬೇಕು ಅಂತ ಹೇಳ್ಕೋತಿದ್ನೋ, ಅದೇ ವಿಕ್ರಮನ ಆಸ್ಥಾನದಲ್ಲಿ ಪುರಾಣ ಪಂಚಾಂಗವನ್ನು ಓದಿ ಬರೆಯತಕ್ಕಂಥ ವೇದ ಶರ್ಮ ಎಂಬತಕ್ಕಂಥ ಆಸ್ಥಾನ ಪಂಡಿತರ ಮನೆಯ ಕೂಗು. ನನ್ನ ಆಸ್ಥಾನ ಪಂಡಿತರ ಮನೇಲಿ ಊಟ ಬಟ್ಟೆ ಗತಿ ಇದು ಬೆಂಗ್ಸು ಗೋಳಾಡ್ತಿದ್ದಾಳೆ ಅಂದ್ರೆ ಇನ್ಯಾರ್ಯಾರ ಮನೇಲಿ ಇನ್ನೇನೇನು ಕಷ್ಟ ಇದೆಯೋ ಯಾರು ಗೊತ್ತು. ಇಲ್ಲಿ ಇವತ್ತು ಈ ಪುಣ್ಯ ಕಾರ್ಯಕ್ರಮದಲ್ಲಿ ವಿಕ್ರಮ ಇವರನ್ನ ಮನೆಗೆ ಅರಮನೆಗೆ ಕರೆಸಿ ಇವ್ರ ದುಃಖವನ್ನೆಲ್ಲ ಇಂಗಿಸ್ಬೇಕು ಅಂತ ಅರಮನೆಗೆ ಬಂದು ಸನ್ನದ್ಧನಾಗಿರಬೇಕಾದ್ರೆ ಇವತ್ತು ನಮ್ಮ ಪರಮ ಪವಿತ್ರವಾದ ಪುಣ್ಯಕ್ಷೇತ್ರ ನಮ್ಮ ಬಾಗಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ಶ್ರೀಮತಿ ರತ್ನಮ್ಮ ಮತ್ತು ಶ್ರೀ ದೊರಸ್ವಾಮಿ ಅವರ ಕುಟುಂಬ ವರ್ಗದವರು ಈ ಕಾರ್ಯಕ್ರಮ ಮೆಚ್ಚಿ 501 ರೂಪಾಯಿಗಳನ್ನು ಬಹುಮಾನ ಕೊಟ್ಟಿದ್ದಾರೆ. ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ಅವ್ರು ಕೊಟ್ಟ ಮಹತ್ಪೂರ್ವಕವಾದ ಕಾಣಿಕೆಯನ್ನು ಸ್ವೀಕರಿಸ್ತಾ ಜನಸೇವೆಯೇ ಜನಾರ್ದನ ಸೇವೆ ಅಂತ ಜನಸೇವೆಯನ್ನು ಮಾಡುವುದಕ್ಕೆ ಸಿಕ್ಕಂಥ ಅವಕಾಶದಲ್ಲಿ ಭಗವಂತ ಅವರಿಗೆ ಪುಣ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಇವತ್ತು ನೋಡಿ ಎಂಥ ಪುಣ್ಯ ದಿವಸ. ನೂತನವಾಗಿ ತಾರಾಮರದ ವೃಕ್ಷಕ್ಕೆ ಪ್ರದಕ್ಷಿಣೆಯ ಕಟ್ಟೆಯನ್ನು ನಿರ್ಮಾಣ ಮಾಡಲಾಗಿದೆ. ಇವತ್ತು ಅದು ಉದ್ಘಾಟನೆಗೊಂಡು ನಾವೆಲ್ಲರೂ ಕೂಡ ಭಕ್ತಿಯಿಂದ 60 ವರ್ಷ ಪೂರೈಸಿರುವಂಥ ಈ ದೇವಸ್ಥಾನದಲ್ಲಿ ಭಗವಂತನ ದರ್ಶನ ಮಾಡಿ ಯಾವ 60 ವರ್ಷಕ್ಕೂ ಬಹಳ ಪುರಾತನವಾದಂಥ ಈ ಪುಣ್ಯ ಸ್ಥಳದಲ್ಲಿ ಇವತ್ತು ನಾವು ಪ್ರದಕ್ಷಿಣೆಯನ್ನು ಮಾಡಿದಾಗ ತಾರಾಮರದ ಆ ಒಂದು ಪವಿತ್ರ ವೃಕ್ಷ, ತಾರಾಮರ ಅಂದರೆ ಸನೇಶ್ವರ ಅಂದರೆ ಇವತ್ತಿನ ಕಲಿಯುಗದಲ್ಲಿ ತಾರಾಮರ. ಆ ಭಗವಂತನನ್ನು ನಾವು ಪ್ರದಕ್ಷಿಣೆ ಮಾಡಿ ಭಕ್ತಿಯಿಂದ ನಮಿಸಿದಾಗ ನಮ್ಮ ಕಷ್ಟಗಳೆಲ್ಲ ದೂರವಾಗತಕ್ಕಂಥ ಈ ಒಂದು ಪುಣ್ಯ ದಿವಸ ಇವತ್ತು ಈ ನಮ್ಮ ಜನ್ನೂರು ಹೊಸೂರು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿದ್ದೇವೆ. ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳೆಲ್ಲ ಹರಿದು ಬರುತ್ತಿರುವ ಸಂದರ್ಭದಲ್ಲಿ ಎಲ್ಲರಿಗೂ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಿಧಾನಗತಿಯಲ್ಲಿ ಕಥೆಯನ್ನು ಕೇಳ್ತಾ ಭಗವಂತನ ಪ್ರಸಾದವನ್ನು ಸ್ವೀಕರಿಸಿ ತಾವೆಲ್ಲರೂ ಕೂಡ ಹೋಗಬೇಕು. ಸದ್ದೋ ಈ ಒಂದು ಪುಣ್ಯ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲರೂ ಕೂಡ ಇವತ್ತಿಲ್ಲಿ ಬಂದು ಭಗವಂತನ ಸೇವೆಯಲ್ಲಿ ಇವತ್ತು ನಿರತರಾಗಿದ್ದೇವೆ. ನಮ್ಮ ಜನ್ನೂರು ಮತ್ತು ಹೊಸೂರು ಸುತ್ತಮುತ್ತಲ ನಮ್ಮ ಎಲ್ಲ ಸ್ನೇಹಿತರುಗಳು ಕೂಡ ಇವತ್ತಿಲ್ಲಿ ಭಾಗವಹಿಸಿದ್ದಾರೆ. ಇವತ್ತು ನಮ್ಮ ಬೀಗರ ದಿನ. ಇವತ್ತು ಎಳೂರುಂಡಿಯಲ್ಲಿ ನಿಮಗೆಲ್ಲ ಗೊತ್ತು, ವಾಟ್ಸಪ್ಪಲ್ಲೆಲ್ಲ ಹಾಕಿದ್ವು. ನಮ್ಮ ಬೀಗರು ಕೊಂಗಳ್ಳಿ ಬೆಟ್ಟದಿಂದ ಬರುವಾಗ ಚಿನ್ನಸ್ವಾಮಿಯವರು ಅಂತ ಅವರು ಕೂಡ ಭಜನಾ ಪ್ರಚಂಡ ಕಲಾವಿದರು. ಅವರು ಕೂಡ ಇವತ್ತಿಗೆ 11 ದಿವಸದಲ್ಲಿ ಕೊಂಗಳ್ಳಿ ಬೆಟ್ಟದಿಂದ ಇಬ್ಬರು ಕಾರ್ಯಕ್ರಮ ಮುಗಿಸ್ಕೊಂಡು ಬರುವಾಗ ಅಪಘಾತದಲ್ಲಿ ನಮ್ಮನ್ನು ಬಿಟ್ಟು ಹೊರಟೋದ್ರು. ಇವತ್ತು ಅವರ ಕಾರ್ಯ ಅಲ್ಲಿ ನಮ್ಮ ವಾಟಾಳು ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪಾದಪೂಜೆ ನಡೀತಾ ಇದೆ. ಯಾರು ಇವತ್ತು ಬೇರೆಯವ್ರನ್ನ ಯಾರನ್ನಾರು ಕಳಿಸಿ ಅಂತ ಆದರೆ ಈ ಕ್ಷೇತ್ರಕ್ಕೆ ಬೇರೆಯವ್ರನ್ನ ಕಳಿಸಬಾರ್ದು ಅಂತ ನಮ್ಮ ತಂಡ ಬಂದಿದ್ದೀವಿ. ಇವತ್ತು ಈ ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗಿ ಅಲ್ಲೂ 1 ಗಂಟೆಗಳ ಕಾರ್ಯಕ್ರಮ ಮಾಡಿ ರಾತ್ರಿ ಪುನಃ ನಾವು ರಾಮ ಸಮುದ್ರಕ್ಕೆ ಹೋಗಬೇಕು. ರಾತ್ರಿ ಭೋಗಾಪುರ ಮುಗಿಸ್ಕೊಂಡು ಈ ಕಡೆಗೆ ಬಂದಿದ್ದೀವಿ. ಅಂದರೆ ಇಂಥ ಒಂದು ಒಳ್ಳೆ ಪುಣ್ಯಕ್ಷೇತ್ರಕ್ಕೆ ನಾವೆಲ್ಲರೂ ಕೂಡ ಭಾಳ ಶ್ರಮಪಟ್ಟು ಬಂದಿದ್ದೀವಿ. ನಮ್ಮ ತಂಡದವರು ತಾವೆಲ್ಲರೂ ಕೂಡ ಕೊನೆ ತನಕ ಕುಳಿತು ಇವತ್ತಿನ ಕಾರ್ಯಕ್ರಮವನ್ನು ಮತ್ತು ಭಗವಂತನ ಒಂದು ಪುಣ್ಯಕ್ಕೆ ನಾವೆಲ್ಲರೂ ಕೂಡ ಒಳಗಾಗೋಣ. ಅವ್ರಿಗೂ ಕೂಡ ನಮ್ಮ ಬೀಗರಿಗೆ ಅವ್ರಿಗೂ ಕೂಡ ಸ್ವರ್ಗವನ್ನು ಸನೇಶ್ವರ ಮೋಕ್ಷವನ್ನು ಕೊಟ್ಟು ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಭಕ್ತಿಯಿಂದ ಬೇಡ್ತಾ, ಶನಿದೇವರ ಪಾದಕ್ಕೆ ಗೋವಿಂದ, ನೀಲವರ್ಣನ ಪಾದಕ್ಕೆ ಗೋವಿಂದ, ತುಳಸಿ ಪೂಜಿಮನ ಪಾದಕ್ಕೆ ಗೋವಿಂದ, ಜನ್ನೂರು ಹೊಸೂರು ಕ್ಷೇತ್ರಾಧಿಪತಿಯ ಪಾದಕ್ಕೆ ಗೋವಿಂದ, ತಾರಾಮರ ನಿಜರೂಪನ ಪಾದಕ್ಕೆ ಗೋವಿಂದ. ಕೂಗಿತೆ ಒಂಚೂರ? ಅಯ್ಯೋ ಶಿವ, ಮಾತು ಇಲ್ಲ ಕಥು ಇಲ್ಲ, ಸುಮ್ಮನೆ ಕೂತಿದ್ದೀರಲ್ಲ, ಕೂಗಬೇಕು. ಇಂಥ ಸಂದರ್ಭದಲ್ಲಿ ಭಗವಂತನ ಬಳಿಲಿದ್ದೀವಿ. ನಾವು ಸರ್ವ ಚಿಂತೆಗಳನ್ನು ಬಿಟ್ಟು ಭಗವಂತನ ಚಿಂತೆ ಮಾಡಬೇಕು. ಶನಿದೇವರ ಪಾದಕ್ಕೆ, ನೀಲವರ್ಣನ ಪಾದಕ್ಕೆ, ಜನ್ನೂರು ಹೊಸೂರು ಕ್ಷೇತ್ರಾಧಿಪತಿಯ ಪಾದಕ್ಕೆ. ಇಲ್ಲಿ ಬೆಳಗಾಗುವಷ್ಟರಲ್ಲಿ ಪಂಡಿತರನ್ನ ಅರಮನೆ ಕರೆಸಿದ್ದಾನೆ. ಪಂಡಿತರನ್ನ ಅರಮನೆ ಕರೆಸಿ ಒಂದು ಕೂಷ್ಮಾಂಡ ಫಲವನ್ನು ತರಿಸಿ, ಅಂದರೆ ಒಂದು ಕುಂಬಳಕಾಯಿನ ಅದರ ಒಳಗಿರುವ ತಿರುಳಿನಲ್ಲಿ ಈಚೆಗೆ ತೆಗೆದು ತಿರುಳಿಗೆ ಬದಲಾಗಿ ಬೆಲೆ ಬಾಳತಕ್ಕಂಥ ಮುತ್ತು ರತ್ನ ವಜ್ರ ವೈಡೂರುಗಳನ್ನು ಕುಂಬಳಕಾಯಿನ ಒಳಗಡೆ ತುಂಬಿ ತೊಟ್ಟನ್ನಾಗಿ ಮುಚ್ಚಿಟ್ಟವನೇ. ನೋಡಿದವ್ರ ಕಣ್ಣಿಗೆ ಅದು ಬರೀ ಕುಂಬಳಕಾಯಿ. ಅದಕ್ಕೆ ನೋಡಿ, ದಾನ ಬಲಗೈಲಿ ಕೊಟ್ಟದ್ದು ಎಡಗೈ ಗೊತ್ತಾಗಬಾರ್ದಂತೆ. ಇದು ನಿಜವಾದ ದಾನ. ಹೀಗಿರಬೇಕಾದ್ರೆ ಇದನ್ನು ಕೊಟ್ಟರೆ ಅವನ ದರಿದ್ರವೂ ಹಿಂಗೆ ಹೋಗಬೇಕು, ನಾನು ದಾನ ಕೊಟ್ಟಂಗೂ ಆಗಬೇಕು ಅಂತ ಅವ್ರನ್ನ ಹತ್ತಿರ ಕರೆಸಿ, ಬನ್ನಿ ಸ್ವಾಮಿ ಅಂತ ಕುಂಬಳಕಾಯಿನ ಕೈ ಕೊಟ್ಟ. ಆ ಬಡ ಬ್ರಾಹ್ಮಣನಾದ ವೇದ ಶರ್ಮ ಪೇಚಾಡ್ತಾನೆ. ಅರಮನೆಯಲ್ಲಿ ಮಹಾರಾಜ ಏನೋ ಕೊಡ್ತಾನೆ ಅಂತ ಆಸೆಯಿಂದ ಬಂದರೆ ಬೇಲಿ ಮೇಲೆ ಬೆಳೆದ ಒಂದು ಕುಂಬಳಕಾಯಿ ಕೊಡ್ತಾ ಇದ್ದಾನಲ್ಲ,
ಇದನ್ನ ತಗೊಂಡೋಗಿ ನನ್ನ ಹೆಂಡತಿ ಮಕ್ಕಳಿಗೆಲ್ಲ ಹೊಟ್ಟೆ ಉರಿಸ್ಲಾ ಅಂತ ಕಣ್ಣೀರು ಆಗ್ತಿರ್ಬೇಕಾದ್ರೆ, ಸ್ವಾಮಿ ನಿಮ್ಗೇನು ಕೊಡಬೇಕಾಗುತ್ತೋ ಅದನ್ನು ಕೊಟ್ಟಾಯ್ತು, ಹೋಗಿ ಮನೆಗೆ ನೇರವಾಗಿ. ಮಹಾರಾಜ ಅದುವಿಲ್ಲ ಇದುವಿಲ್ಲ, ಹೋಗ್ರಿ ಬೇಗ. ಬರ್ತೀನಿ ಮಹಾರಾಜ. ಅರಮನೆ ನೀಚೆ ಬರ್ತಾ ಇದ್ದಾನೆ. ಬಡತನ ಬರಬಾರದು, ಬಡತನ ಬರಬಾರದು, ಬಡತನ ಬಂದರೆ ಕೆಡು ನುಡಿಗಳ ನುಡಿವರು ಜಗದಿ, ಬಡತನ ಬರಬಾರದು. ಈ ಬಡತನ ಯಾರಿಗೂ ಬರಬಾರದು. ಅರಮನೆಯಲ್ಲಿ ಮಹಾರಾಜ ಏನೋ ಕೊಡ್ತಾನೆ ಎಂದು ಆಸೆಯಿಂದ ಬಂದ್ರೆ ಬೇಲಿ ಮೇಲೆ ಬಿಡೋದು ಒಂದು ಕುಂಬಳಕಾಯಿ ಕೊಟ್ಟಿದ್ದಾನಲ್ಲ, ಇದನ್ನು ತಗೊಂಡೋಗಿ ಬೇಯಿಸಿ ಮನೇಲಿ ಉಪ್ಪು ಹಾಕೋದಕ್ಕೆ ಮನೇಲಿ ಉಪ್ಪು ಕಾಸಿಲ್ವಲ್ಲ, ನಾನೇನು ಮಾಡ್ಲಿ ಅಂತ. ಚಂಚಲತೆಯಿಂದ ಮನಸ್ಸು ಕೂಡಬೇಕಾದ್ರೆ ಇದಕ್ಕೆಲ್ಲ ಕಾರಣ ಶನೇಶ್ವರ. ಯಾಕೆ ಹೇಳಿ? ಕುಂಬಳಕಾಯಿನೊಳಗಡೆ ಮುತ್ತುರತ್ನ ಭಂಡಾರ ತುಂಬಿದ್ದೀನಿ ಅಂತ ವಿಕ್ರಮ ಹೇಳಿಲ್ಲ, ಕುಂಬಳಕಾಯಿನೊಳಗಡೆ ಮುತ್ತುರತ್ನ ಬಂಗಾರ ತುಂಬಿದೆ ಅಂತ ಏನತ್ತ ದುಷ್ಟನು ಗೊತ್ತಿಲ್ಲ. ಹೇಳಿ. ಕಾರಾಪುರ ಮಲ್ಲಣ್ಣವ್ರಿಗೆ ಕಾರ್ಯಕ್ಕೆ ಬೆಚ್ಚಿ ಯಾವ ಮಾದ್ಸಟ್ಟಿ ನವಲೂರು ಅವರು ಕೂಡ 101 ರೂಪಾಯಿ, ಕಾರಾಪುರದ ಮಲ್ಲಣ್ಣನವರು ಅವರು ಕೂಡ 101 ರೂಪಾಯಿಗಳ ಬೊಮ್ಮನ ಕೊಟ್ಟಿದ್ದಾರೆ. ಶನೇಶ್ವರ ಒಳ್ಳೇದು ಮಾಡಲಿ ಅಂತ ಕೊಟ್ಟ ಕಾಣಿಕೆಯನ್ನು ಸ್ವೀಕರಿಸ್ತಾ ಈ ಕುಂಬಳಕಾಯಿ ತಗೊಂಡೋಗಿ ನನ್ನ ಹೆಂಡತಿ ಮಕ್ಕಳಿಗೆಲ್ಲ ಹೊಟ್ಟೆ ಉರಿಸ್ಲಾ. ಕುಂಬಳಕಾಯಿನ ಒಳಗಡೆ ಏನಿದೆ ಅಂತ ಅವನು ಗೊತ್ತಿಲ್ಲ, ಕುಂಬಳಕಾಯಿನ ಒಳಗಡೆ ಏನು ಹಾಕಿದ್ದೀನಿ ಅಂತ ವಿಕ್ರಮ ಹೇಳಿಲ್ಲ. ಇದೇ ಪರಮಾತ್ಮನ ಆಟ. ಕೈಗೆ ಬಂದ ತುತ್ತನ್ನ ಬಾಯಿಗೆ ಬರದ ಮಾಡ್ಬಿಡ್ತಾನಂತೆ ನೋಡಿ ಈ ಜಗದೊಡೆಯ. ಕಂಡದ್ದನ್ನ ಕಾಣಬಾರ್ದ ಮಾಡ್ಬಿಡ್ತಾನಂತೆ. ಇಲ್ಲ, ಇದನ್ನ ತಗೊಂಡೋಗಿ ನನ್ನ ಹೆಂಡತಿ ಮಕ್ಕಳಿಗೆಲ್ಲ ಹೊಟ್ಟೆ ಉರಿಸೋದಕ್ಕಿಂತ ಇದನ್ನ ಯಾರಿಗಾದ್ರೂ ಮಾರ್ಬಿಟ್ರೆ ಒಂದು ಕಾಸಿನಲ್ಲಿ ಮಕ್ಕಳಿಗೊಂದಿಷ್ಟು ಅವಲಕ್ಕಿನಾದ್ರೂ ನೆನೆ ಯಾಕೆ ತಿನ್ನಿಸ್ಬಹುದಲ್ಲ ಅಂತ ಆ ಕುಂಬಳಕಾಯಿನ ಬೀದಿ ಒಳಗಡೆ ಮಾರಾಟ ಮಾಡ್ತಾ ಇದ್ದಾನೆ. ಯಾರು ಕೊಂಡುಕೊಳ್ಳಿರೇ ಅಯ್ಯ ಕುಂಬಳಕಾಯಿಯ, ರಾಜರ ಮನೆಯಲ್ಲಿ ನೀಡಿದ ಕೂಷ್ಮಾಂಡ ಫಲಕಾಣಯ್ಯ, ಕೊಂಡುಕೊಳ್ಳಿರಿ ಅಯ್ಯ ಕುಂಬಳಕಾಯಿಯ, ಕುಂಬಳಕಾಯಿಯ. ಆಧಾರವು ನೀವು ನೀಡಿದ ಧನವು ಜೀವನಕ್ಕೆ ಆಧಾರವು, ಜನುಮ ಜನುಮದಲ್ಲೂ ಮರೆಯಲಾರೆ ನಿಮ್ಮನು ಅಯ್ಯ, ಜನುಮ ಜನುಮದಲ್ಲೂ ಮರೆಯಲಾರೆ ನಿನ್ನ ಮನವ್ವ, ಕೊಂಡುಕೊಳ್ಳಿರಿ ಅಯ್ಯ ಕುಂಬಳಕಾಯಿಯ, ಕುಂಬಳಕಾಯಿಯ, ಕುಂಬಳಕಾಯಿಯ. ಬೀದಿ ಒಳಗಡೆಲ್ಲ ಕುಂಬಳಕಾಯಿನ ಮಾರಾಟ ಮಾಡ್ತಾ ಬರ್ತಿದ್ರೆ ಯಾರು ತಗೊಳ್ರಪ್ಪ. ರಾಜರ ಮನೆ ಕುಂಬಳ ಸ್ವಾಮಿ ಬೇಡಿ ಸ್ವಾಮಿ, ಕೊಟ್ಟಷ್ಟು ಕೊಡಿ ಸ್ವಾಮಿ, ಬೇಡಿ ಸ್ವಾಮಿ ಅಂತ ಹೇಳ್ತಾ ಸ್ವಾಮಿ. ಅದರೊಳಗೆ ಮುತ್ತುರತ್ನ ತುಂಬಿದೆ, ಯಾರ ಮನೆಗೆ ಸೇರಿಸ್ತಾನೆ ಭಗವಂತ ಯಾರು ಗೊತ್ತು. ಎಲ್ಲಾ ಬೀದಿನ ಸುತ್ತಕೊಂಡು ಶಟ್ರಿ ಬೀದಿಗೆ ಬಂದಲ್ಲ, ನುಂಗಪ್ಪ ಶಟ್ರು ಅಂತ ಒಬ್ಬ ಶಟ್ರು, ಒಳಗ್ ತುಂಬ ಶಟ್ರು, ಬರೀ ನುಂಗಪ್ಪ ಶಟ್ರು. ಅವನ ಹೆಂಡತಿ ಹೆಸರು ಎಂಕುಬಾಯಿ ಅಂತ. ಎಂಕುಬಾಯಿ ಗಂಡನ ಹಿಡ್ಕೊಂಬಿಟ್ಟವಳೆ ಏಮಂಡಿ ಓ ಕುಂಬಳಕಾಯಿನ ಒಗಡೆ ತಿನ್ವಲೆ ಅಂತ ಆಸೆ ಪೈಂದಿನಕ್ಕೆ ಕುಂಬಳಕಾಯಿ ಕಾನೆವಲೆ ಏನೇ ಕುಂಬಳಕಾಯಿ ತಿನ್ನೋ ವಿಶೇಷ ಕೇಳ್ಬಿಟ್ರೆ ಬೆರಗಾಗ್ಬಿಟ್ಟಿರ. ಅದೇನ್ ಹೇಳೆ? ನಮ್ಮ ಮದುವೆಗೆ ಎಷ್ಟು ವರ್ಷ ಆಯ್ತು? 6 ವರ್ಷ ಆಯ್ತು. 6 ವರ್ಷದಲ್ಲಿ ದೇವ್ರು ನಮ್ಗೊಂದ್ ಮಗನಾರು ಕೊಟ್ಟಿದ್ದಾನ? ಇಲ್ಲ. ಈಗ ನಾವು ನೀನು ಏನ್ ನುಳಿಬೇಡ ಹೇಳೆ ಮಂಗಿ. ಈಗ ಲುಳ್ಳು ಆಯ್ತಾ ಅವನಿ ಲುಳ್ಳು ಅಂದ್ರೆ ಬಸ್ರಿ ಹೊಟ್ಟೆ ನೋಡಿದ್ರು ಗೊತ್ತಾಗಲ್ವಾ? ಎಷ್ಟು ತಿಂಗಳು? 3 ಪಾವಲ್ಗಮ್ಮಿ 4. ಈಗ ಬಾವ್ಸ್ಕೊಂಡ್ ಏನ್ ತಿಂತೀವಿ ಹಂಗೆ ಮಕ್ಳು ಹುಡ್ತಾವಂತೆ. ಈ ಕುಂಬಳಕಾಯಿ ಬಾವ್ಸ್ಕೊಂಡಿದ್ದಾನೆ ಹುಟ್ಟ ಮಕ್ಕಳು ಕುಂಬಳಕಾಯಿ ನಂಗೆ ಹುಡ್ತಾವಂತೆ. ಅಲ್ಸ್ಕೊಂಡ್ ಬಾವ್ಸ್ಕೊಂಡ್ರ ಜಗತ್ಲಾರ ಅಲ್ಸ್ಕೊಂಡ್ ಬಾವ್ಸ್ಕೊತಾರವ, ಮುಳ್ಳು ಮುಳ್ಳಂಗ್ ಹುಡ್ತಾವ. ಇದಕ್ಕೆ ಬಸ್ರಿ ಬೈಕೆ ಗಂಡನ ಮನೆ ಶ್ರೀಮಂತ ಮಾಡ್ಬಿಟ್ಟು ಹೆಣ್ಮಕ್ಳನ್ನ ತವ್ರ ಮನೆ ಕರ್ಕೊಬರೋದು. ಅದಕ್ಕೋಸ್ಕರವಾಗಿ ನಾಚ್ಕೋತಾಳೆ, ಸಂಕೋಚ ಪಟ್ಕೋತಾಳೆ, ಏನ್ ಬೇಕು ಮಾಡಿಸ್ಕೊಂಡು ಮೇತಾಕ್ಲಿ ಅಂತ. ಮೇತಾಕ್ಬಿಟ್ಟು ಒಳ್ಳೆ ಬಣ್ಣ ಬಂದ್ಬಿಡ್ತಾರೆ. ತಾಯಿ ಪ್ರೀತಿ ಅಲ್ವ ಮಗಳೇ, ಕರ್ಕೊಂಬಂದಿರಿಂದ ಉಂಟಂತ 10 ರೂಪಾಯಿ ಬಡ್ಡಕ್ಕೆ ಸಾಲೆ ಬಿಡು, ಗಂಡೆ ಕಂಬಿಟ್ಟು ತೀರಿಸ್ತವ. ನಿನ್ಗೆ ಏನ್ ಬೇಕು ಕೇಳು? ಕೊಬ್ಬರಿ ಮಿಠಾಯಿ ತಿಂದೆ? ಬೇಡಕವ. ಜಾಮೂನು, ಮೈಸೂರು ಪಾಕು ಹಾಕ್ಬೇಕವ. ಮತ್ತದೇನ್ ಬೇಕು ಕೇಳು? ಮತ್ತೆ ಅದೇ ಆಗ್ಬೇಕವ. ಅಟ್ಲ ಮೇಲೆ ಅದ್ರ ವಾದ್ನ ವರ್ಷ ಕರ್ಗ ಹಳ ಉಣ್ಸಣ್ ಬೇಕವ. ಹೋಗಂಗಿಲ್ಲ, ಡ್ಯೂಟಿಗೆ ಹೋಗ್ಬೇಕು. ದೇವ್ರವನ ಸುಮ್ಮನೆ ಹೋಯ್ತಾ ಡ್ಯೂಟಿಗೆ ದೇವ್ರು ಹೋಯ್ತಾನೆ. ಹಳೆ ಉಣ್ಸಾಣ ಹೇಳಿ ಕೊಟ್ಬಿಡಿ, ಒಂದೊಂದು ಕೂಸ ಹಾಕಂಡು 2 ಗುಂಡು 3 ಗುಂಡು ಖಾಲಿ ಮಾಡಾಕ್ಬಿಟ್ಟಿರ್ತಾರೆ. ಅದಕ್ಕೆ ಕೆಲವು ಉಣ್ಸ ಗುಂಡ್ಕಂಡಾಗೆ ಹುಟ್ಟಿರ್ತಾವೆ ನೋಡಿ. ಈ ಉಣ್ಸಾಣ ತಿನ್ನೋ ಪದಾರ್ಥ ತಿನ್ಲಿ ಬಿಡಿ, ಕೆಲವ್ರು ತಿನ್ನಬಾರ್ದ ಪದಾರ್ಥ ತಿಂತಾರೆ ನೋಡಿರ್ಬೇಕು ನೀವು.
ಈ ಕೆರೆಗಿನ ಕಟ್ಟೆ ಬಾವಿ ಕಡೆ ಬಟ್ಟೆ ಒಗೆ ಕೊಂಟಬಿಟ್ರೆ ನೀರು ಹರ್ಕ ಒಣಗೋಗಿರ್ತಾ ನೋಡಿ, ಮಣ್ಣು ಅತ್ತಾಗ ಸೆರಗ್ ತುಂಬ್ಕೊಂಬಿಡೋದು. ಮಣ್ಣು ಅಂದ್ರೆ ಮಣ್ಣೆಲ್ಲ ಕತ್ಕಮ್ಮ ಕಾಳ ಬೀತ ತಿಂದಾಗದಕಮ್ಮ. ಅದೇನಾಯ್ತ ಹೊಟ್ಟೆ ಒಳಗೆ ಸೇರ್ಕೊಂಡು ಕೈ ಕಾಲು ಸಣ್ಣ ಹೊಟ್ಟೆ ಡುಂಬಣ್ಣ ಕೈಲಾಸ ನೋಡೋಣ ಅಂತ ಉಂಟಾವ. ಹಾಗಲಕಾಯಿ, ಬೇವನಕಾಯಿ, ನಿಂಬೆಕಾಯಿ, ಹೀರೆಕಾಯಿ, ಕುಂಬಳಕಾಯಿ ಎಲ್ಲಾ ಕಾಯಿನೂ ತಿನ್ನುವ ಸಂದರ್ಭ ಈ ಗರ್ಭಿಣಿಯರ ಕಾಲ. ಇಲ್ಲಿ ನುಂಗಪ್ಪ ಶೆಟ್ರು ಎಂತಿ ಎಂಕು ಬಾಯಿ ನಾನು ಕುಂಬಳಕಾಯಿ ತಿನ್ಲೇಬೇಕು ಅಂದಾಗ ಶೆಟ್ರು ಹುಡಿಕೊ ಬತ್ತಾವ್ರೆ, ಇವನು ಮಾರಾಟ ಮಾಡ್ತಾ ಬತ್ತಾವ್ರೆ. ಯೋ ಕುಂಬಳಕಾಯಿ ಬಾರ ಇಲ್ಲೇ ಏನ್ ಕೊಟ್ಬಿಡದಾನೆ ಯಾರು ರಾಜರ ಮನೆ ಕುಂಬಳ ಸ್ವಾಮಿ. ಏನ್ ಹೇಳ್ತೀವಿ ವ್ಯಾಪಾರ ಇದಕ್ಕೆ? ಇದ್ರ ವ್ಯಾಪಾರ ನಂಗೆ ಗೊತ್ತಿಲ್ಲ. ನಿಮಗೇನು ಕೊಡ್ಬೇಕು ಗೊತ್ತಿದೆ ಅಷ್ಟು ಕೊಟ್ಬಿಟ್ಟು ತಗೊಂಡೋಗಿ ಸ್ವಾಮಿ. ನಿನಗೂ ಕಷ್ಟ ಇದೆ ಪಾಪ, ಒಂದು ಕೆಲಸ ಮಾಡು, ₹1 ಬಂಗಾರದ ನಾಣ್ಯ ಕೊಡ್ತೀನಿ, ಕೊಡ್ತೀಯಾ ಸ್ವಾಮಿ? ಈ ಕುಂಬಳಕಾಯಿಗೆ ₹1 ಬಂಗಾರದ ನಾಣ್ಯನ? ಹ್ಞೂ ಕೊಡೆಯಾ, ಚೆನ್ನಾಗಿರೋ. ಶೆಟ್ರಿಗೆ ನಂಟು ಉಳಿತು, ಗಂಟು ಉಳಿತು, ಎಂಟಿಗೆ ತಿನ್ನೋ ಕುಂಬಳಕಾಯಿ ಆಯ್ತು ಅರಮನೆ ಸೊತ್ತನ್ನು ಭಗವಂತ ಇವ್ರ ಮನೆಗೆ ಸೇರಿಸ್ತಾ ಹೆಂಗಿದೆ ನೋಡಿ. ಆ ₹1 ಬಂಗಾರದ ನಾಣ್ಯವನ್ನು ಕಣ್ಣು ಗೊತ್ತುಕೊಂಡು ತನ್ನ ಕಿಸೆ ಜೇಬೊಳಗಡೆ ಹಾಕಿ ಮನೆ ಕಡೆ ಬರ್ತಾವ್ರೆ. ಈ ನಮ್ಮಪ್ಪನ ಆಟ ಹೆಂಗಿದೆ ಕೇಳಿ. ಮನೆಗೆ ಬರ್ತಿದ್ದಾಗ ಹೆಂಡತಿ ಆದವಳ ಕಾಲು ನೀರು ಕೊಟ್ಟು ಒಳಗಡೆ ಕರ್ಕೊಂಡು ಹೋಗಿ ಎಲ್ಲಿ ಅಂತ 2 ಕೈ ಒಡ್ಡಿದ್ಲು. ಬಂದಿದ್ದೀನಿ ಕಣೆ, ಮಕ್ಕಳಿಗೊಂದು ಊಟಕ್ಕೆ ದಾರಿ ಮಾಡ್ಕೊಂಡ್ ಬಂದಿದ್ದೀನಿ ನೋಡಿಲ್ಲಿ ಅಂತ ಜೇಬೊಳಗಡೆ ಕೈ ಹಾಕದಲ್ಲ, ಮೇಲೆ ಹಾಕದ ಕೈ ಕೆಳಗೆ ಬರ್ತಾ ಇದೆ. ಜೇಬು ತಳದಲ್ಲೇ ಎರೆದು ಹೋಗಿದೆ. ನುಂಗಪ್ಪ ಶೆಟ್ರು ಕೊಟ್ಟ ₹1 ಬಂಗಾರದ ನಾಣ್ಯವನ್ನು ಇವನು ಜೇಬ್ ಒಳಗಡೆ ಹಾಕದ್ನಲ್ಲ, ಅಲ್ಲೇ ಬಿದ್ದೋಯ್ತು. ಬರೀ ಜೇಬ್ ಮಾತ್ರ ಕೈಲಿ ಹಿಡ್ಕೊ ಬಂದವ. ಹೆಂಗಿದೆ ನೋಡಿ. ಮಕ್ಕಳಿಗೆ ಮತ್ತಷ್ಟು ದುಃಖ ಜಾಸ್ತಿ ಆಯಿತು. ಅಪ್ಪ ಇವತ್ತು ನಮಗೆ ತಣ್ಣೀರು ಬಟ್ಟೆನೇ ಗತಿ ಅಂತ ಮಕ್ಕಳು ಓಡಾಡ್ತಿರ್ಬೇಕಾದ್ರೆ ಇಲ್ಲಿ ವಿಕ್ರಮ ಹೆಂಡತಿ ಒಂದು ಹೇಳ್ಕೊತಾನೆ. ಇಷ್ಟೊತ್ತ ಮನೆಗೆ ತಗೊಂಡು ಕುಂಬಳಕಾಯಿನ ಕತ್ತರಿಸಿರ್ತಾನೆ. ಹೆಂಡತಿಗೆ ಹೊಸ ಸೀರೆ, ಮನೇಲಿ ಹಬ್ಬದ ಅಡಿಗೆ, ಇವತ್ತು 2-3 ಸಾರಿ ಊಟ ಮಾಡಿಬಿಟ್ಟಿರ್ತಾನೆ ಅಂತ ವಿಕ್ರಮ ಅಂದ್ಕೋತಿರ್ಬೇಕಾದ್ರೆ ಅವತ್ತು ಅರ್ಧರಾತ್ರಿ ಆದ್ರೂ ವಿಕ್ರಮನಿಗೆ ಯಾಕೋ ನಿದ್ರೆ ಬರ್ತಾ ಇಲ್ಲ. ಇವತ್ತು ಯಾಕೋ ಒಂಥರ ಸಂಕಟ ಆಗ್ತಾ ಇದೆಯಲ್ಲ. ತಾಳು, ನಿನ್ನೆ ದಿವಸ ವೇದಶರ್ಮ ಪಂಡಿತೋತ್ತಮನ ಮೇಲೆ ಎಂಥ ಗೋಳಾಟ ಇತ್ತು. ಇವತ್ತು ಎಷ್ಟು ನೆಮ್ಮದಿಯ ನಿದ್ರೆ ಮಾಡ್ತಿದ್ದಾರೆ, ಒಂದು ಸುತ್ತ ಹಂಗೆ ನೋಡ್ಕೊಂಬಂದ್ಬಿಡೋಣ. ನನಗೆ ನಿದ್ರೆ ಬರ್ತಾ ಇಲ್ವಲ್ಲ ಅಂತ ಎಲ್ಲಾ ಬೀದಿನ ಸುತ್ತಕೊಂಡು ಕೊನೆಯ ಬ್ರಾಹ್ಮಣೋತ್ತಮರಿ ಬೀದಿಗೆ ಬಂದು ತಿರುಗದ್ನಲ್ಲ. ನೆನ್ನೆಗಿಂತಲೂ ಅಧಿಕವಾದ ಗೋಳಾಟ ಕೇಳ್ತಾ ಇದೆ ವಿಕ್ರಮ. ಬೆಚ್ಚಿ ನಿಂತ. ಕುಂಬಳಕಾಯಿ ತುಂಬ ಮುತ್ತುರತ್ನಗಳನ್ನು ಕೊಟ್ಟರು ಇವನಿಗೆ ದರಿದ್ರ ಇಂಗ್ಲಿಲ್ವಾ? ಅಥವಾ ನಾನು ಕೊಟ್ಟ ಕುಂಬಳಕಾಯಿ ನಿನ್ನ ಮನೆಯಲ್ಲಿ ಕತ್ತರಿಸೇ ಇಲ್ವಾ? ಇಲ್ಲ ಇಲ್ಲ, ಇವನ್ನ ನೇರವಾಗಿ ಅರಮನೆಗೆ ಕರೆದು ನೇರವಾಗಿ ಕೇಳ್ಬಿಡ್ಬೇಕು ಅಂತ ವಿಕ್ರಮ ಬೆಳಗಾಗೊಟ್ಟಲು ಅರಮನೆ ಕರೆಸ್ತಾ. ಪಂಡಿತರ ಹತ್ರ ಬನ್ನಿ, ನಿನ್ನೆ ನಾನೊಂದು ಕುಂಬಳಕಾಯಿ ಕೊಟ್ಟಿದ್ನಲ್ಲ, ರುಚಿಯಾಗಿತ್ತು. ಮಹಾರಾಜ ಅದನ್ನು ತಿಂದಿದ್ರೆ ತಾನೇ ಮಹಾರಾಜ ರುಚಿ ಗೊತ್ತಾಗೋಕೆ. ಏನಂದ್ರೆ ನಾನು ಕೊಟ್ಟ ಕುಂಬಳಕಾಯಿನ ನೀವು ಇನ್ನೂ ಕತ್ತರಿಸೇ ಇಲ್ಲ ಅಂತ ಕಾಣಿಸುತ್ತೆ. ಕತ್ತರಿಸಿದ್ರೆ ಗೊತ್ತಾಗ್ತಿತ್ತು ಆಶ್ಚರ್ಯ ಏನು ಅಂತ. ಅದನ್ನ ಮನೆಗೆ ತಕೊಂಡೋಗಿದ್ರು ತಾನೇ ಮಹಾರಾಜ ಕತ್ತರಿಸೋದಕ್ಕೆ. ಏನಂದ್ರಿ, ನಾನು ಕೊಟ್ಟ ಕುಂಬಳಕಾಯಿನ ಮನೆಗೆ ತಕೊಂಡು ಹೋಗ್ಲಿಲ್ವಾ? ಏನ್ರಿ ಮಾಡಿದ್ರಿ? ಮಹಾರಾಜ, ನನ್ನ ಮನೆಯಲ್ಲಿ ಬಡತನ ಅನ್ನೋದು ಕಿತ್ತು ತಿಂತಾ ಇದೆ. ನನ್ನ ಹೆಂಡತಿ ಒಂದು ಒಳ್ಳೆ ಸೀರೆ ಉಟ್ಟುಕೊಂಡು ಎಷ್ಟೋ ದಿನಗಳಾಗಿದೆ. ನನ್ನ ಮಕ್ಕಳು ಹೊಟ್ಟೆ ತುಂಬ ಊಟ ಮಾಡಿ ಎಷ್ಟೋ ದಿನಗಳಾಗಿದೆ. ಇದನ್ನು ಅನೇಕ ಬಾರಿ ನಿನ್ನ ಹತ್ರ ಹೇಳ್ಕೋಬೇಕು ಅಂತ ಬಂದೆ, ಹೇಳ್ಕೊಳಕ್ಕಾಗಲಿಲ್ಲ. ನೀನು ಕೊಟ್ಟ ಕುಂಬಳಕಾಯಿನ ಮನೆಗೆ ತಕೊಂಡು ಹೋಗಿ ಅದನ್ನು ಬೇಯಿಸಿ ಉಪ್ಪು ಹಾಕೋದಕ್ಕೆ ಮೇಲೆ ಉಪ್ಪು ಕಾಸಿಲ್ಲದ ಕಾರಣ ಅದನ್ನು ಒಬ್ಬ ಶೆಟ್ರಿಗೆ ₹1 ಬಂಗಾರದ ನಾಣ್ಯಕ್ಕೆ ಮಾರ್ಬಿಟ್ಟೆ ಮಹಾರಾಜ. ಅದನ್ನು ದಕ್ಕಿಸ್ಕೊಳಕ್ಕಾಗ್ಲಿಲ್ಲ. ಈ ಹರಿದ ಜೇಬಳಕ್ಕೆ ಹಾಕಿ ಅದೂ ದಾರಿಯಲ್ಲಿ ಬಿದ್ದೋಯ್ತು. ನಾನೆಂಥ ಪಾಪಿ. ಸಾಕು, ಬಾಯಿ ಮುಚ್ಚಿ. ನಿಮಗೆ ದರಿದ್ರ ಇದೆ ಅಂತ ಗೊತ್ತಾಗಿ ನಾನು ಕೊಟ್ಟಿದ್ದಲ್ಲ ಆ ಕುಂಬಳಕಾಯಿ ತುಂಬ ಮುತ್ತುರತ್ನಗಳನ್ನು ತುಂಬಿಕೊಟ್ಟಿದ್ದೆ ಮಹಾರಾಜ. ತೂಕವಾಗಿತ್ತಲ್ಲ ಕುಂಬಳಕಾಯಿ ತುಂಬ ಮುತ್ತುರತ್ನಗಳನ್ನು ತುಂಬಿಕೊಟ್ಟಿದ್ದೆ. ಹೌದು ಹೌದು ಹೌದು. ಇಲ್ಲ ಮಹಾರಾಜ, ಕುಂಬಳಕಾಯಿ ತುಂಬ ಮುತ್ತುರತ್ನವಲ್ಲ, ಈ ಉಜ್ಜಯಿನಿ ಪಟ್ಟಣವನ್ನ ಹೆಸರು ಬರ್ಕೊಟ್ರು ನನ್ನ ದರಿದ್ರವನ್ನು ಯಾರು ಎನ್ಸೋಕ್ಕಾಗಲ್ಲ ಮಹಾರಾಜ. ತಲೆಗೆಲೆ ಕೆಟ್ಟಿದೆ ಏನ್ರಿ? ಉಜ್ಜಯಿನಿ ಪಟ್ಟಣ ಬರ್ಕೊಟ್ರು ದರಿದ್ರ ಹಿಂಗಲ್ಲ ಅಂದ್ರೆ ನಿಮಗೆ ಯಾರಾದ್ರು ತೊಂದರೆ ಕೊಡ್ತಾ ಇದ್ರೆ ಹೇಳ್ರಿ, ಸರ್ ಮಾಡೋಣ. ಒಬ್ಬ ನರಮಾನವ ತೊಂದರೆ ಕೊಡ್ತಿದ್ರೆ ನಿನ್ನ ಹತ್ರ ಹೇಳಿ ಸರ್ ಮಾಡ್ಕೋಬೋದಾಗಿತ್ತು. ನನ್ನ ಭುಜದ ಮೇಲೆ ಗ್ರಹ ಸನಿಷ್ಠನಾದ ಸನೇಶ್ವರ ಅಷ್ಟಮ ಶನಿಯಾಗಿ ಕೂತಿದ್ದಾನೆ. ಅವನು ಯಾರ ಭುಜವನ್ನು ಏರುವನವರಿಗೆ ಕಷ್ಟ ಕಾರ್ಪಣ್ಯಗಳು ತಪ್ಪುದಲ್ಲ. ಇದು ನನಗೇ ಗೊತ್ತು ಅಂತಾನೆ ಮಹಾರಾಜ. ನಾನು ಆಸ್ಥಾನದ ಪಂಡಿತೋತ್ತಮ, ಆಚಾರ ವಿಚಾರಗಳನ್ನು ಬಲ್ಲವನು, ನವಗ್ರಹಗಳ ವಿಚಾರಗಳನ್ನ ಬರೆದು ಓದತಕ್ಕಂಥ ಅವನು. ನೀನಲ್ಲ ಮಹಾರಾಜ. ಮುಕ್ಕಣ್ಣನೇ ಬಂದರೂ ನನ್ನ ಕಷ್ಟವನ್ನು ಯಾರೂ ದೂರ ಮಾಡಕ್ಕಾಗಲ್ಲ. ಇದು ಸನೇಶ್ವರನ ಪ್ರೇರಣೆ, ಸನೇಶ್ವರನ ಪ್ರೇರಣೆ. ಸಮಾಧಾನ ಮಾಡಿಕೊಳ್ಳಿ. ನಿಮಗೆ ಬಂದಿರುವ ಆ ಶನಿ ಪ್ರೇರಣೆಯನ್ನ ನಿಮ್ಮಿಂದ ಇನ್ನೊಬ್ಬರಿಗೆ ದಾರಿ ಎರಿಯಕ್ಕಾಗಲ್ವಾ? ದಾರಿ ಎರಿಬಹುದು ಮಹಾರಾಜ. ದಾರಿ ಎರಿಸ್ಕೊಳ್ಳೋರು ಬೇಕಲ್ಲಪ್ಪ. ಸುಖವನ್ನು ಯಾರು ಬೇಕಾದ್ರೂ ಇಸ್ಕೋತಾರೆ ಮಹಾರಾಜ, ಕಷ್ಟವನ್ನು ಯಾರು ಇಸ್ಕೋತಾರೆ? ಇಲ್ಲಿ ಕೂತಿರೋ ಪ್ರಜೆಗಳನ್ನೇ ಕೇಳಿ. ಯಾರು ಇವ್ರನ್ನ ಈಗ ಬುಟ್ಟಿ ಹಿಡ್ಕೊಂಡು ಬಸ್ ಹತ್ತು ಬಿಡ್ತಾರ ಊಟ ಮಾಡ್ಕೊಂಡು. ಈಗ ಕಷ್ಟವನ್ನು ಯಾರು ಇಸ್ಕೋತಾರೆ ಅಂದಾಗ ಕಷ್ಟ ನಿಜವಾಗ್ಲೂ ಯಾರು ತಾನೇ ಇಸ್ಕೋತಾರೆ? ಸುಖದಾಳೆ ತಗೊಂಡು 50 ಗ್ರಾಮ್ನಾರು ಕೊಡಿ ಸ್ವಾಮಿ ಅಂದ್ಬಿಟ್ಟು ಕೊನಗಂಟು ಕೂತಿದ್ದು 5 ಕಿಳ್ನು ಕುಡ್ಸ್ಕೊಂಡು ಕೂತ್ಕೋತಾರೆ. ಪೀಚ್ ಕಟ್ಟಕ್ಕಾಗ್ಬಿಡಿ ಯಾರು ಕೊಟ್ಟರು ಅಂತ. ಕಷ್ಟನೇ ಒಂದು 10 ಗ್ರಾಮ್ ಕೊಡ್ತೀವಿ ಅಂದ್ರೆ ನನ್ನ ಗಳಿಗೆ ಒಬ್ಬರು ಇರಲ್ಲ, ಏನೂ ಮಾಡೋಕ್ಕಾಗಲ್ಲ. ಇರಲಿ,
ಈ ಸಂದರ್ಭದಲ್ಲಿ ಆಗಲೇ ಕೇಳ್ಕೊಂಡಿದ್ದ ಸಿದ್ದಪ್ಪಾಜಿಯವರು ಒಂದು ಗೀತೆಯನ್ನು ಆಡ್ಬಿಡೋಣ. ಮಧ್ಯೆ ಆಡ್ತಾ ಇರ್ತೀವಿ. ಸಿಕ್ಕಿದಂಥ ಅವಕಾಶದಲ್ಲಿ ಭಗವಂತನ ಕಥೆಯೂ ಕೂಡ ಮುಗಿಸ್ಬೇಕು. ಶನಿದೇವರ ಪಾದಕ್ಕೆ, ನೀಲವರ್ಣನ ಪಾದಕ್ಕೆ, ತುಳಸಿ ಪೂಜಿಮನ ಪಾದಕ್ಕೆ, ರವಿತೇಜನ ಪಾದಕ್ಕೆ, ಶನೇಶ್ವರ ಸ್ವಾಮಿ ಪಾದಕ್ಕೆ ಅದನ್ನೇ ಆಡ್ತೀವಿ. ಸಿದ್ದಯ್ಯ ಸ್ವಾಮಿ ಬಂದರೋ ನಮ್ಮೂರಿಗೆ, ಕಡ್ಡಾಯವತ್ತು ತಂದರೋ, ಭಾರಿ ಕಡ್ಡಾಯ ತಂದರೋ, ಎಡಗಡೆಗೆ ರಾಜಪ್ಪಾಜಿ ಬಲಗಡೆಗೆ ಚೆನ್ನಮ್ಮ, ಬರುವ ಚಂದ ನೋಡಿರೋ ಕಡ್ಡಾಯವು, ವಾಲಾಡು ಅಂದ ನೋಡಿರೋ, ವಾಲಾಡು ಅಂದ ನೋಡಿರೋ. ಸಿದ್ದಪ್ಪಾಜಿಯವರ ಮಾರ್ಗ ಸ್ವಾಮಿ ಬಂದರೋ ನಮ್ಮೂರಿಗೆ, ಕಡ್ಡಾಯವನ್ನು ತಂದರೋ, ಭಾರಿ ಕಡ್ಡಾಯ ತಂದರೋ. ಸಿದ್ದಯ್ಯ ಸ್ವಾಮಿ ಬಂದರೋ ನಮ್ಮೂರಿಗೆ, ಕಡ್ಡಾಯವನ್ನು ತಂದರೋ, ಭಾರಿ ಕಡ್ಡಾಯ ತಂದರೋ. ಎಡಗಡೆಗೆ ರಾಜಪ್ಪಾಜಿ ಬಲಗಡೆಗೆ ಚೆನ್ನಮ್ಮ, ಎಡಗಡೆ ರಾಜಪ್ಪಾಜಿ ಬಲಗಡೆ ಚೆನ್ನಮ್ಮ, ಬರುವ ಚಂದ ನೋಡಿರೋ ಕಡ್ಡಾಯವು, ವಲಾಡು ಅಂದ ನೋಡಿರೋ, ವಲಾಡು ಅಂದ ನೋಡಿರೋ. ಸಿದ್ದಯ್ಯ ಸ್ವಾಮಿ ಬಂದರೋ ನಮ್ಮೂರಿಗೆ, ಕಡ್ಡಾಯವನ್ನು ತಂದರೋ, ಭಾರಿ ಕಡ್ಡಾಯ ತಂದರೋ. ಕಾಯಿ ಬಾಳೆ, ಸಿಹಿ ಬಾಳೆ, ಅಂಜೂರ, ಬಂಗಿ ಸೊಪ್ಪು ತುಳಿ ನೀರಿಗೆ ಮಡಿಯಾಯ್ತು ಅಂಬರ. ಹಣ್ಣು ಕಾಯಿ ಬಾಳೆ, ಸಿಹಿ ಬಾಳೆ, ಅಂಜೂರ, ಬಂಗಿ ಸೊಪ್ಪು ತುಳಿ ನೀರಿಗೆ ಮಡಿಯಾಯ್ತು ಅಂಬರ. ಬಳೆದವೋ ನಮ್ಮ ಸ್ವಾಮಿಗೆ, ಉಪ್ಪಿ ಹಾಡಿದಲಿದವೋ, ಹೋಗಿನ ಕುಹು ಎಂದವೋ. ಸಿದ್ದಯ್ಯ ಸ್ವಾಮಿ ಬಂದರೋ ನಮ್ಮೂರಿಗೆ, ಕಡ್ಡಾಯವನ್ನು ತಂದರೋ, ಭಾರಿ ಕಡ್ಡಾಯ ತಂದರೋ. ಕಡ್ಡೆ ಕಂಡಾಯ, ಪಾಪ ತೊಳೆವ ಕಂಡಾಯ, ಜಗದ ನೋವು ನೀಗಲು ಒಂದವರೇ ಸಿದ್ದಯ್ಯ. ಕಡ್ಡೆ ಕಂಡಾಯ, ಪಾಪ ತೊಳೆವ ಕಂಡಾಯ, ಜಗದ ನೋವು ನೀಗಲು ಒಂದವರೇ ಸಿದ್ದಯ್ಯ. ಹೋದರೆ ಹೇಗೆ ಅವರವ ಕೊಡುವರೋ, ನರಗೆ ಇಳಿದು ಬರುವರೋ. ಸಿದ್ದಯ್ಯ ಸ್ವಾಮಿ ಬಂದರೋ ನಮ್ಮೂರಿಗೆ, ಕಡ್ಡಾಯವನ್ನು ತಂದರೋ, ಭಾರಿ ಕಡ್ಡಾಯ ತಂದರೋ. ಭಾಗ್ಯ ಕೊಡುವ ಕಂಡಾಯ, ಭಕ್ತಿ ಕೊಡುವ ಕಂಡಾಯ, ಜ್ಞಾನ ಜ್ಯೋತಿ ಬೆಳಗಲು ಪರಂ ಜ್ಯೋತಿ ಲಿಂಗಯ್ಯ. ಭಾಗ್ಯ ಕೊಡುವ ಕಂಡಾಯ, ಭಕ್ತಿ ಕೊಡುವ ಕಂಡಾಯ, ಜ್ಞಾನ ಜ್ಯೋತಿ ಬೆಳಗಲು ಪರಂ ಜ್ಯೋತಿ ಲಿಂಗಯ್ಯ. ಮನೆ ಮನೆ ದೇವರಾದರೋ ಮಂಟೇದ ಸ್ವಾಮಿ, ಮಠಕ್ಕೆ ಒಡೆಯರಾದರೋ, ಧರೆಗೆ ಬೆಳಕ ತಂದರೋ. ಸಿದ್ದಯ್ಯ 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 ಸ್ವಾಮಿ ಬಂದರೋ ನಮ್ಮೂರಿಗೆ, ಕಡ್ಡಾಯವನ್ನು ತಂದರೋ,
ಹೆಸರು ಚಿಕ್ಕರಾಜ ಕಾರ್ಕಳಚಿ ಆಂಜನೇಯನ ದೇವಸ್ಥಾನದ ನಿರ್ಮಾಣ ಮಾಡಿದಂಥ ಶಿಲ್ಪಿಗಳು, ಅವ್ರಿಗೂ ಕೂಡ ಚಪ್ಪಾಳೆ ಹೊಡೆದ್ರ ಮುಖಾಂತರವಾಗಿ 101 ರೂಪಾಯಿಗಳು ಬಹುಮಾನ ಕೊಟ್ಟಿದ್ದಾರೆ. ಇನ್ನೊಬ್ಬರು 101 ರೂಪಾಯಿ ಕೊಟ್ಟಿದ್ದಾರೆ, ಇನ್ನೊಬ್ಬರು ಮಹನೀಯರು, ಇನ್ನೊಬ್ಬರು ತಾಯಂದರು 101 ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಶನೇಶ್ವರ ಒಳ್ಳೇದು ಮಾಡಲಿ ಅಂತ ಅವ್ರು ಕೊಟ್ಟ ಮಹತ್ಪೂರ್ವಕವಾದ ಕಾಣಿಕೆಯನ್ನು ಸ್ವೀಕರಿಸ್ತಾ, ನೀವು ಕೊಡದೇದವ್ರು ಬೇಜಾರು ಮಾಡ್ಕೋಬೇಡಿ, ದಯವಿಟ್ಟು ನಿಮ್ಮನ್ನೂ ದೇವರು ಚೆನ್ನಾಗಿಟ್ಟಿಲ್ಲಿ, ಭಗವಂತನ ದರ್ಶನ ಮಾಡಿ, ಭಗವಂತನ ಪ್ರಸಾದನ ಊಟ ಮಾಡಿ. ಆದರೆ ನಿಧಾನಗತಿಯಲ್ಲಿ ಊಟ ಪ್ರಸಾದವಾದಾಗ ನಿಧಾನಗತಿಯಲ್ಲಿ ನೀವೆಲ್ಲರೂ ಕೂಡ ಪ್ರಸಾದವನ್ನು ಸ್ವೀಕರಿಸಿ ಹೋಗಬೇಕು. ಭಕ್ತ ಸಾಗರ ಹರಿದು ಬರುತ್ತಿರುವುದರಿಂದ ಸಂಜೆಯವರೆಗೂ ಕೂಡ ಪ್ರಸಾದ ನಡೀತಾನೆ ಇರುತ್ತೆ. ಭಗವಂತ ನಮ್ಮೆಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ. ಊಟ ಮಾಡೋರು ಹಿಂದ್ಗಡೆ ಹೋಗಿ ನಿಂತ್ಕೋಬಾರ್ದು, ಅವ್ರು ಹಾಕುವ ಶಾಪ ನಿಮಗೆ ತಟ್ಟುತ್ತೆ. ಅದರಿಂದ ನಿಮ್ಮಿಂದಗಡೆ ನಿಂತ್ಕೊಂಡಾಗ ನಿಮ್ಮ ಮನಸ್ಸು ಎಷ್ಟು ನೋಯುತ್ತೆ ಹಾಗೆ ಅವರು ಅಂತ ತಿಳ್ಕೊಂಡು ಇವತ್ತಿನ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಇನ್ನೊಬ್ಬರು ತಾಯಂದರು ಜನ್ನೂರು ಸಿದ್ದರಾಜಮ್ಮನವರಿಗೆ ಕಾರ್ಯಕ್ರಮ ಹೆಚ್ಚಿ ಅವರು ಕೂಡ 51 ರೂಪಾಯಿಗಳ ಬಹುಮಾನ ಕೊಟ್ಟಿದ್ದಾರೆ. ಶನೇಶ್ವರ ಒಳ್ಳೆಯದು ಮಾಡಲಿ ಅಂತ ಇಲ್ಲಿ ನಾಳೆ ಮುಂಜಾನೆ ವಿಧಿವಿಧಾನಗಳಿಂದ ನಿಮಗೆ ಬಂದಿರುವ ಶನಿ ಪ್ರೇರಣೆಯನ್ನು ನನಗೆ ದಾರಿ ಎರೆದು ಕೊಡಬೇಕು ಅಂದಾಗ ಶನೇಶ್ವರನ ಪ್ರೇರಣೆಯನ್ನು ದಾರಿ ಎರಿತಾ ಇದ್ದಾನೆ ಯಾರು? ಮಹಾನುಭಾವನಾಗಿರ್ತಕ್ಕಂಥ ವಿಕ್ರಮರಾಜನಿಗೆ. ಯಾರು? ವೇದ ಶರ್ಮ ಪಂಡಿತೋತ್ತಮ. ಆ ಗಗನ ಮಂಡಲದಲ್ಲಿ ಪರಮಾತ್ಮ ಆರ್ಭಟಿಸ್ತಾ ಇದ್ದಾನೆ. ಎಲ್ಲವ ವಿಕ್ರಮ, ಇದು ಶನಿ ಪ್ರೇರಣೆ ಬೇಡ ಅಂದ್ರು ದಾರಿ ಎರಿಸ್ಕೋತಾ ಇದೀಯಾ? ಓ, ನಾನು ಚಕ್ರವರ್ತಿ, ನನ್ನನ್ನೇನು ಮಾಡಬಲ್ಲ ಶನಿ ಎಂಬುದಾಗಿ ದಾರಿ ಎರಿಸ್ಕೋತಾ ಇದೀಯಾ? ದಾರಿ ಎರಿಸ್ಕೋ ವಿಕ್ರಮ. ಆ ಬಡ ಬ್ರಾಹ್ಮಣನಿಗೆ ಊಟ ಬಟ್ಟೆ ಗತಿಯಿಂದ ಮಾಡಿದ್ದೆ, ನಿನ್ನ ನಾನೇನು ಮಾಡ್ತೀನಿ ಗೊತ್ತಾ? ಭೂಲೋಕದಲ್ಲಿ ನರಮಾನವನಾಗಿ ಹುಟ್ಲೇಬಾರ್ದಾಗಿತ್ತು ಅನ್ನೋ ರೀತಿ ಮಾಡಲಿಲ್ಲ ಅಂದ್ರೆ ನಾನು ಸೂರ್ಯಕುಮಾರನೇ, ನಾನು ಛಾಯಾಸುತನೇ. ದಾರಿ ಏರಿಸ್ಕೋ ವಿಕ್ರಮ. ಶನಿದೇವಾ ಶನಿದೇವಾ ಅಭಯವನೀಡಯ್ಯ ಕರುಣೆಯ ಪ್ರಭುವೇ ಕರುಣೆಯ ತೋರಯ್ಯ. ಓಂ ನೀಲವರ್ಣನೆ ನಮಃ, ಓಂ ತುಳಸಿ ಪೂಜಿಪನೆ ನಮಃ, ಓಂ ರವಿತೇಜನೆ ನಮಃ, ಜನ್ನೂರು ವಸೂರು ಕ್ಷೇತ್ರಾಧಿಪತಯೇ ನಮಃ. ಶನಿದೇವಾ ಶನಿದೇವಾ ಅಭಯವನೀಡಯ್ಯ ಕರುಣೆಯ ತೋರಯ್ಯ ಪ್ರಭುವೇ ಕರುಣೆಯ ತೋರಯ್ಯ. ಶರಣರ ಹೃದಯ ಮುನಿಜನ ಸದಯ ಕರುಣಾನಿಧಿಯೇ ಶನಿದೇವಾ. ಶರಣರ ಹೃದಯ ಮುನಿಜನ ಸದಯ ಕರುಣಾನಿಧಿಯೇ ಶನಿದೇವಾ. ಶರಣ ವಿದೂರನೆ ಪತಿತೋದಾರನೆ ದೇವಾ. ಶನಿದೇವಾ ಶರಣ ವಿದೂರನೆ ಪತಿತೋದಾರನೆ ದುರಿತ ವಿನಾಶನೆ ಶನಿದೇವಾ. ಕರುಣಾಮಯನೇ ಶನಿದೇವಾ ಶನಿದೇವಾ
ಅಭಯವ ನೀಡಯ್ಯ ಕರುಣೆಯ ಕೋರಯ್ಯ ಪ್ರಭುವೇ ಕರುಣೆಯ ಕೋರಯ್ಯ ಶನಿದೇವಾ ಶನಿದೇವಾ ಶನಿದೇವರ ಪಾದಕ್ಕೆ ಗೋವಿಂದ ತುಳಸಿ ಪೂಜೆ ಪಾದಕ್ಕೆ ಗೋವಿಂದ ರವಿತೇಜನ ಪಾದಕ್ಕೆ ಗೋವಿಂದ ನೀಲವರ್ಣನ ಪಾದಕ್ಕೆ ಗೋವಿಂದ ಗೋವಿಂದ ದೇವರ ಪಾದಕ್ಕೆ ಸರ್ವ ಪ್ರೇರಣೆಯನ್ನು ದಾರಿ ಏರಿಸಿಕೊಂಡ ವಿಕ್ರಮ ಅವರಿಗೆ ಬಳುವಳಿ ಕೊಟ್ಟು ಕಳಿಸ್ಬಿಟ್ಟ. ತುಂಬಿದ ಸಭೆಯೊಳಗೆ ಬಳುವಳಿಯನ್ನು ಕೊಟ್ಟು ಕಳಿಸಿದ ವಿಕ್ರಮ ನೋಡಿದ್ರ ಒಂದು ಗ್ರಹ ದೋಷವಾದದಕ್ಕೆ ಎಂತ ಕಷ್ಟಪಡಬೇಕಾಯ್ತು. ಇನ್ಯಾರ್ಯಾರ ಮನೇಲಿ ಏನೇನು ಗ್ರಹ ದೋಷ ಇದೆ ಯಾರು ಗೊತ್ತು. ಅದಕ್ಕೆ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಹೇಳಿ ಮಾಪ. ನಾವೀಗಲೇ 9 ನವಗ್ರಹಗಳ ಬಗ್ಗೆ ತಿಳ್ಕೊಂಡು ಆ 9 ನವಗ್ರಹಗಳಿಗೆ ಪೂಜೆಯನ್ನು ಸಲ್ಲಿಸ್ಬಿಟ್ರೆ ನಮ್ಮ ಕಷ್ಟಗಳೆಲ್ಲ ದೂರವಾಗುತ್ತೆ ಅಂತ 9 ಜನ ಪಂಡಿತೋತ್ತಮರನ್ನು ಬರಮಾಡಿದ್ದಾರೆ. ಸಾಲಾಗಿ ಕೂತವರೇ, ಕೈಯಲ್ಲಿ ಕಂಕಳಲ್ಲಿ ಪುಸ್ತಕ ಹಿಡ್ಕೊಂಬಂದವರೇ. ಏನ್ರಿ ನೀವು ಯಾವ ಗ್ರಹದ ಬಗ್ಗೆ ವರ್ಣನೆ ಮಾಡಕ್ ಬಂದಿದ್ದೀರಾ? ಶುಕ್ರ, ಬುಧ, ತಾವು ಮಂಗಳ. ಮಂಗಳ, ತಾವು ರಾವು, ಕೇತುಗಳು. ಏನ್ರಿ ನಗ್ತಾ ಇದ್ದೀರಾ? ಇವತ್ತು ಅರಮನೆಯಲ್ಲಿ ಒಳ್ಳೆ ಪೂಜೆ, ಕೈ ತುಂಬ ದಕ್ಷಿಣೆ, ಒಳ್ಳೆ ಊಟ, ಹೋದ್ಮೇಲೆ ಊಟ ಇರ್ತಾ ಇರ್ತಾರನ್ರಿ. ಮಾರ್ಜ ಮನೆ ಊಟ ಅಲ್ಲ ಮಹಾಪ್ರಭು. ಇಲ್ಲೇನಾಗಿದೆ? ನವಗ್ರಹಗಳ ಆಚಾರ ವಿಚಾರಗಳನ್ನು ಬಲ್ಲಂತ ನೀವು ಸಾಂಗೋಪಾಂಗವಾಗಿ ತಿಳಿಸಿ ಎಂದಾಗ ವಿಕ್ರಮರಾಜ ನಾವು ಗ್ರಹಗಳ ಬಗ್ಗೆ ವರ್ಣನೆ ಮಾಡ್ತೀವಿ. ಆಯಾ ಗ್ರಹಗಳಿಗೆ ಅಲ್ಲಲ್ಲೇ ಪೂಜೆ ಆಗಬೇಕು ಅಂದಾಗ ಅಲ್ಲಿ ವಿಕ್ರಮರಾಜನ ಆಸ್ಥಾನದಲ್ಲಿ ನಮ್ಮ ಜನ್ನೂರು ಹೊಸೂರು ಕ್ಷೇತ್ರಾಧಿಪತಿಯ ಸನ್ನಿಧಾನದಲ್ಲಿ ಇವತ್ತು ನಾವೆಲ್ಲರೂ ಕೂಡ ನವಗ್ರಹಗಳ ಪೂಜೆಯನ್ನು ಮಾಡುವುದರ ಜೊತೆಗೆ ಶ್ರೀ ಸೂರ್ಯದೇವನು ಶ್ರೇಷ್ಠನು